ಹಾಯ್ ಗೈಸ್, ಲಾಸ್ಟ್ ಎಪಿಸೋಡ್ ಏನಾಗಿತ್ತಂದ್ರೆ ನಮ್ ಹೀರೋಯಿನ್ ಯಾವ ತರ ಜಗಳ ಆಡ್ಬಿಟ್ಟು ಏನಕ್ಕೆ ಸಪ್ರೇಟ್ ಆದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತ ಈ ವಿಡಿಯೋ ನೋಡೋಣ. ನೀವು ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿಕೊಳ್ಳಿ. ಇನ್ಸ್ಟಾಗ್ರಾಮ್ ಲಿ ಫಾಲೋ ಮಾಡಲಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಮೇಲೆ ಬೆಳಿಗ್ಗೆ ಆಗುತ್ತೆ, ನಮ್ ಹೀರೋ ಹೋಗ್ಬಿಟ್ಟು ಅವ್ನ್ ರೂಮ್ಗೆ ಹೋಗ್ತಾನೆ. ರೂಮ್ಗೆ ಹೋಗಿ ನೋಡಿದ್ರೆ ಹೀರೋಯಿನ್ ಒಂಥರ ಗೊಂಬೆ ಕೂಗ್ತಂಗೆ ಹಂಗೆ ಕೂತಿರ್ತಾಳೆ. ಸಡನ್ ಆಗಿ ನೋಡಿದ್ದೆ ಹೀರೋಗೆ ಭಯ ಆಗ್ಬಿಡುತ್ತೆ. ಯಾಕಂದ್ರೆ ಇವನು ನಾನು ಅವಳ ಜೊತೆ ಮನಿಕೊಳ್ಳಲ್ಲ ಅಂತ ಹೇಳಿದ್ ಮಾತು ಇವಳಿಗೆ ತುಂಬಾ ಬೇಜಾರಾಗ್ಬಿಟ್ಟು ಬೆಳಗಾನ ನಿದ್ದೆನೆ ಮಾಡಿರಲ್ಲ, ಹಂಗೆ ಕೂತಿರ್ತಾಳೆ. ಆಗ ಏನ್ ಮಾತಾಡೋದು ಅಂತ ಅರ್ಥ ಆಗದೆ ಹಿಂಗೆ ಬೇಜಾಡ್ತಿರ್ತಾನೆ. ಆಮೇಲೆ ಸರಿ ಅಂತ ಅನ್ಬಿಟ್ಟು ಇಬ್ರು ಓಡ್ತಾರೆ. ಓಡಿದಾಗ ಎಲ್ಲಾರು ಬಂದ್ಬಿಟ್ಟು ಬಾಯ್ ಹೇಳ್ತಾ ಇರ್ತಾರೆ. ಹೇಳ್ಬೇಕಾರೆ ಹೀರೋ ಅಪ್ಪಗೆ ಒಬ್ರು ಫ್ರೆಂಡ್ ಇರ್ತಾರೆ. ಆ ಫ್ರೆಂಡ್ ಅಮ್ಮಂಗೆ ಹೀರೋದು ಒಂದು ಈ ಸೀಕ್ರೆಟ್ ಡಿವೋರ್ಸ್ ವಿಷಯ ಹೇಳ್ಬಿಟ್ಟಿರ್ತಾರಲ್ಲ, ಆ ಅಜ್ಜಿನೂ ಅಲ್ಲಿಗೆ ಬಂದಿರುತ್ತೆ. ಹಿಂಗೆ ಸಡನ್ ಆಗಿ ಮಾತಾಡ್ತಾ ಇರ್ತಾರೆ. ಏನಪ್ಪಾ ನೀವು ಹೆಂಗಿದ್ಯಪ್ಪ, ತುಂಬಾ ಚೆನ್ನಾಗಿದ್ಯಪ್ಪ ನೋಡಕ್ಕೆ, ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಒಂದ್ ಗಂಡ ಅಂತ ನಡುವೆ ತುಂಬಾ ವಿಷಯಗಳು ಇರುತ್ತಪ್ಪ, ಅದಕ್ಕೆ ಅಂತ ನೀ ಡೈವರ್ಸ್ ಎಲ್ಲ ಕೊಡೋಕ್ ಹೋಗ್ಬೇಡ, ಅದು ಚೆನ್ನಾಗಿರಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಇರೋದ್ ಕಲ್ತ್ಕೊ ಅಂತ ಅಂದ್ಬಿಡ್ತಾರೆ. ಅಲ್ಲಿರೋರ್ಗೆಲ್ಲ ಆಟೆ ಹೊಡ್ದಂಗ ಆಗ್ಬಿಡುತ್ತೆ. ಏಕೆಂದ್ರೆ ಯಾರು ಹೇಳಲ್ಲ ಅಂತ ತಿಳ್ಕೊಂಡಿದ್ರು ಅವರೇ ಹೇಳ್ಬಿಟ್ರಲ್ಲ. ಎಲ್ಲಾರು ಮೊಕ್ಕ ನೋಡ್ಕೊಂತ ಇರ್ತಾರೆ ಏನಪ್ಪಾ ಮಾಡೋದು ಅಂತ. ಹೀರೋಗಂತೂ ಜೀವನೇ ಹೋಗ್ಬಿಡ್ತಾ ಅರ್ಧಕ್ಕರ್ಧ. ಹೀರೋಯಿನ್ನು ಏನು ರಿಯಾಕ್ಟ್ ಮಾಡಲ್ಲ, ಬಟ್ ಆದ್ರೆ ಕೋಪ ಬರುತ್ತೆ. ಏನೋ ಅಜ್ಜಿ ಒಂದ್ ಮಾತಾಡ್ತಾ ಇದೆ ಅಂತ ತಿಳ್ಕೊಂಡ್ಬಿಡ್ತಾಳೆ ನಾರ್ಮಲ್ ಆಗಿ. ಬಟ್ ಆದ್ರೆ ಕೋಪ ಅಂತೂ ಹೀರೋ ಮೇಲೆ ಬರುತ್ತೆ. ಸ್ವಲ್ಪ ಮೊಕ್ಕ ಸಿಂಡಿಸ್ಕೊಂಡು ಹೋಗಿ ಕುತ್ಕೊಂತಾಳೆ ಕಾರಲ್ಲಿ. ಆಮೇಲೆ ಅವ್ರಿಬ್ರು ಹೋದ್ಮೇಲೆ ಇವರೆಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಹೀರೋ ಅವ್ರ ಅಕ್ಕ ಇದಲ್ಲ, ಅವ್ರ ಏನೋ ಒಂದು ವಿಷಯದ ಬಗ್ಗೆ ಹೇಳ್ತಾರೆ. ಅಲ್ಲ, ನಾನು ಒಂದ್ ಕಾಲದಲ್ಲಿ ಇವ್ರಿಬ್ರು ಯಾವ ತರ ಇದ್ರು ಗೊತ್ತಾ, ಇವ್ರಿಬ್ರು ನೋಡ್ಬಿಟ್ಟು ನಾ ಹೊಟ್ಟೆ ಹುರ್ಕೊಂತ ಇದ್ದೆ, ಈ ತರ ನನ್ಗೊಂದ್ ಒಳ್ಳೆ ಜೋಡಿ ಸಿಕ್ಬೇಕಲ್ಲ ಅಂತ. ಬಟ್ ಆದ್ರೆ ಇವಾಗ ನೋಡಿ ಹೆಂಗಿದ್ದಾರೆ ಅಂತಂತಾರೆ. ಆಗ ಅವ್ರ ಅಪ್ಪನು ಏನ್ ಹೇಳ್ತಿದಿ ಅಂದಾಗ, ನಿಮ್ಗೆಲ್ಲ ಒಂದ್ ವಿಷಯನೇ ಗೊತ್ತಿಲ್ಲ, ನಾನು ಇವ್ರಿಬ್ರು ಲವ್ ಮಾಡ್ಬೇಕಾದ್ರೆ ನಾನು ಐನ್ ಹೋಗ್ಬಿಟ್ಟು ಮೀಟ್ ಮಾಡಿದ್ದೆ ಅಂತಾರೆ. ಏನು ಅಂತ ಅಂದಾಗ ಅದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಏನಂತಂದ್ರೆ ಹೀರೋಯಿನ್ ಆಮೇಲೆ ಹೀರೋನು ಇಬ್ರು ಲವ್ ಮಾಡ್ಬೇಕಾರೆ ಇವ್ರ ಅಕ್ಕ ಬಂದ್ಬಿಟ್ಟು ಹೀರೋಯಿನ್ ಒಂದು ಬಡ ಕುಟುಂಬಕ್ಕೆ ಸೇರ್ದವಳು ಅಂತ ತಿಳ್ಕೊಂಡು ಸ್ವಲ್ಪ ಏನೋ ಮಾತಾಡಕ್ ಬಂದಿರ್ತಾಳೆ ಮೀಟ್ ಮಾಡ್ಬಿಟ್ಟು. ಅವಾಗ ಏನಂತಂದ್ರೆ ಫುಲ್ ಟಿಪ್ ಟಾಪ್ ಆಗಿ ಒಂಥರ ಸಾವುಕಾರ ತರ ಆ ಸ್ಟೈಲಿಶ್ ಆಗಿ ಏನೇನೋ ಮಾಡ್ಕೊಂಡು ಬಂದಿರ್ತಾಳೆ ಬಟ್ಟೆ ಹಾಕೊಂಡು. ಬಂದ್ಬಿಟ್ಟು ಹೀರೋಯಿನ್ ನೋಡು, ನನ್ಗೆ ಗೊತ್ತಿಲ್ಲ ನೀ ಏನ್ ಮಾಡ್ತೀಯ, ನನ್ನ ತಮ್ಮನ ಲೈಫ್ ಇಂದ ನೀ ದೂರ ಆಗ್ಬಿಡು ಅಂತ ಅನ್ಬಿಟ್ಟು ಈ ಫಿಲಂ ಸ್ಟೋರಿಗಳನ್ನ ತೋರ್ಸಂಗೆ ಹೀರೋಯಿನ್ ಬೇರೆ ಮಾಡಕ್ ನೋಡ್ತಾ ಇರ್ತಾರೆ. ಆವಾಗ ಅವಳ ಜೋಬಲ್ಲಿ ದುಡ್ಡು ಬೇರೆ ತಂದಿರ್ತಾಳೆ. ಒಂದ್ ಕವರ್ ಒಳಗೆ ಹಾಕ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಇದನ್ನ ತಗೊಂಡು ಅವಳಂತ ದೂರ ಆಗ್ಬಿಡು ಅಂತ ಹೇಳ್ತಾರೆ. ಆವಾಗ ಹೀರೋ ಸಡನ್ ಜಾಗ ಬಂದ್ಬಿಟ್ಟು ಏನ್ ಮಾಡ್ತಾ ಇದೀಯ ನೀನು, ನನ್ ಗರ್ಲ್ ಫ್ರೆಂಡ್ ನ ನೀನ್ ಅವಮಾನ ಮಾಡ್ತಾ ಇದೀಯಾ, ನಿಂಗೆಲ್ಲ ಒಂದ್ ಸ್ವಲ್ಪ ಬುದ್ಧಿ ಇಲ್ವಾ ಅನ್ಕೊಂಡು ಅವ್ರ ಅಕ್ಕನ ಮೇಲೆ ಎಗರಾಡ್ಬಿಟ್ಟು ಚೆನ್ನಾಗಿ ಬೋದಾಗ್ಬಿಟ್ಟು ಹೋಗ್ತಾ ಇರ್ತಾನೆ. ಬಟ್ ಹೋಗೋ ಟೈಮಲ್ಲಿ ಹೀರೋಯಿನ್ ಏನ್ ಮಾಡ್ತಾಳೆ, ಆ ದುಡ್ಡು ಎತ್ಕೊಂಡು ಹೊಟ್ಟೋಗ್ಬಿಡ್ತಾಳೆ ಇರ್ಲಿ ಖರ್ಚಾಗತ್ತೆ ಅಂತ. ಬಟ್ ಇವಳಿಗಿಂತ ಸಾವುಕಾರರು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಆ ಟೈಮ್ ಇವ್ರ ಅಕ್ಕ ಚೀಪಾಗಿ ನೋಡ್ತಿರ್ತಾರೆ. ಅಲ್ಲ, ನಾ ಬಯಸ್ಕೊಳ್ಳೋದಲ್ದೆ ನನ್ ದುಡ್ಡು ಹೋಯ್ತು ಅಂತ. ಆಮೇಲೆ ಇಬ್ರು ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಮಳೆ ಬೇರೆ ಬರ್ತಾ ಇರುತ್ತೆ. ಮಳೆ ಬರ್ತಾ ಇರೋದು ನೋಡ್ಬಿಟ್ಟು ಹೀರೋನು ಬಂದ್ಬಿಟ್ಟು ಛತ್ರಿ ಎಲ್ಲ ಹಿಡ್ಕೊಂಡ್ ಬರ್ತಾ ಇರ್ತಾನೆ. ಹೀರೋನಿಗೆ ಕೋಪ ಬಂದ್ಬಿಟ್ಟಿರುತ್ತೆ. ಯಾಕೆಂದ್ರೆ ಆ ಅಜ್ಜಿ ಹೇಳ್ತಲ್ಲ ಡೈವರ್ಸ್ ಎಲ್ಲ ಕೊಡಂಗೆಲ್ಲ ಹೋಗ್ಬೇಡಿಯಪ್ಪ ಅಂತ. ಅದರಿಂದ ಸ್ವಲ್ಪ ಕ್ಯಾಣ ಬಂದ್ಬಿಟ್ಟು ಓಡೋಗ್ತಾ ಇರ್ತಾಳೆ, ಬೇಗ ಬೇಗ ನಡ್ಕೊಂಡು ಹೋಗ್ತಿರ್ತಾಳೆ ಮುಂದೆ. ಆಗ ನಮ್ ಹೀರೋನು ತಿರುಗ್ಬಿಟ್ಟು ಒಂದ್ ನಿಮಿಷ ಇರು ಅಂತ ಅಂದ್ಬಿಟ್ಟು ಅವ್ನು ಹಿಂದೆನೆ ಹೋಗ್ತಿರ್ತಾನೆ ಛತ್ರಿ ಹಿಡ್ಕೊಂಡು. ಆಗ ಸಡನ್ ಆಗಿ ನಿಂತ್ಕೊಂಡ್ಬಿಟ್ಟು ನೋಡು, ನಾನ್ ನೀ ಬರ್ಲಿಲ್ಲ ಅಂತ ನಾ ಏನ್ ನಿದ್ದೆ ಮಾಡದೆ ಕೂತಿರ್ಲಿಲ್ಲ, ನನಗ್ ನಿದ್ದೆ ಬರ್ಲಿಲ್ಲ, ದಿಮ್ ಸರಿ ಇಲ್ಲ, ಬೆಡ್ ಸರಿ ಇಲ್ಲ, ಆ ವೆದರ್ ಸರಿ ಇಲ್ಲ, ಅದು ಬೇರೆ ನಾಯಿ ಬೇರೆ ಬಡ್ಕೊಂತ ಇತ್ತು, ಇಷ್ಟು ಟಾರ್ಚರ್ಲಿ ನಾ ಹೆಂಗ್ ಮನ್ಗಕ್ಕಾಗತ್ತೆ, ಅದರಿಂದನೇ ನಾ ಮನಗ್ಲಿಲ್ಲ, ನಿಂಗೆ ಹೇಳದ್ ಅರ್ಥ ಆಗ್ತಾ ಇದೆಯಾ, ನೀ ಬಂದ್ರೇನೋ ಬರ್ದಾರೇನೋ ಅಂತ ಅಂತಿರ್ತಾಳೆ. ಆಗ ನಮ್ಮ ಹೀರೋನು ಹೇಳ್ತಾನೆ, ಸರಿ ಹೋಗ್ಲಿ ಬಿಡು, ನಾನು ಒಪ್ಕೊಂತೀನಿ, ಸರಿ ಆಯ್ತು ಬಾ, ಮಳೆ ಬರ್ತಾ ಇದೆ, ಕೋಲ್ಡ್ ಆಗ್ಬಿಡುತ್ತೆ, ಬೇಗ ಬಾ ಅಂತ ಕರಿತಾನೆ ಇರ್ತಾನೆ. ಬಟ್ ನಮ್ಮ ಹೀರೋಯಿನ್ ಅದನ್ನೇ ವಾಪಸ್ ಹೇಳ್ತಿರ್ತಾಳೆ, ನೋಡು ನೀ ಬರ್ಲಿಲ್ಲ ಅಂದ್ರೆ ನನ್ ಚೂರು ಕೂಡ ನಾನು ಟೆನ್ಷನ್ ತಗೊಳಲ್ಲ, ನಿನ್ನಿಂದ ನಾನು ನಿದ್ದೆ ಮಾಡದೆ ಕೂತಿರ್ಲಿಲ್ಲ, ನನ್ ನಿದ್ದೆ ಬರ್ಲಿಲ್ಲ ಅಷ್ಟೇ ಅಂತ ಏನು ಹೇಳ್ತಿರ್ತಾಳೆ. ನಮ್ಮ ಹೀರೋನು ಸರಿ ಓಕೆ ಬಾ ಹೋಗೋಣ ಅಂತ ಹೇಳ್ಬೇಕಾರೆ ಅಲ್ಲಿ ಏನಾಗುತ್ತೆ, ನಮ್ಮ ಹೀರೋಯಿನ್ ನೋಡ್ತಾಳೆ, ಹೀರೋ ಶೋಲ್ಡರ್ ನೋಡಿದ್ರೆ ಬಟ್ಟೆ ಎಲ್ಲ ಪೂರ್ತಿ ಒದ್ದೆ ಆಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ಅವ್ನ್ ಛತ್ರಿನ ಅವ್ನ್ಗೆ ಹಿಡ್ಕೊಳ್ದೆ ಹೀರೋಯಿನ್ ಮಾತ್ರ ಹಿಡಿತಾ ಇರ್ತಾನೆ. ಅದನ್ನ ನೋಡಿದ್ದೆ ಇಷ್ಟೊತ್ತು ಕೋಪ ಇರೋದೆಲ್ಲ ಕರ್ಗೋಗ್ಬಿಡುತ್ತೆ ಅವಳಿಗೆ. ಯಾಕೆಂದ್ರೆ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾಳಲ್ಲ, ತನ್ನ ಸಾಕ್ರಿಫೈಸ್ ಮಾಡ್ಕೊಂಡು ನನ್ಗೆ ಹಿಡ್ದವನ್ ನೋಡು ಅಂತ ಅಂದ್ಬಿಟ್ಟು ಸ್ವಲ್ಪ ಫೀಲಿಂಗ್ ಹೋಗ್ತಾಳೆ. ಹೋಗ್ಬಿಟ್ಟು ಏನು ಮಾತಾಡಕ್ಕಾಗದೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಮುಂದಕ್ಕೆ. ಆಮೇಲೆ ಹಿಂಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕಾರೆ ಯಾರು ಅಡ್ಡ ಬರ್ತಾರೆ. ಯಾರು ನೋಡಿದ್ರೆ ಆ ಜ್ಯಾಂಗು, ನೀನೇನು ಇಲ್ಲಿ ಅಂತ ಅಂದಾಗ, ಏನಿಲ್ಲ ಬಿಸ್ನೆಸ್ ಬಗ್ಗೆ ಮಾತಾಡಕ್ ಬಂದೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ.
ಹೋಗ್ತಾನೆ. ಕರ್ಕೊಂಡು ಹೋಗ್ತಾ ಹೋಗ್ತಾ ಹೀರೋನ ಹಂಗೆ ತಿರ್ಗ್ಬಿಟ್ಟು ದೂರ ನೋಡ್ಕೊಂಡು ಹೋಗ್ತಾನೆ ಹೀರೋಗೆ ಹೊಟ್ಟೆ ಉರ್ಸಕ್ಕೆ. ಹೀರೋಗೂ ಸ್ವಲ್ಪ ಬೇಜಾರಾಗುತ್ತೆ, ಯಾಕೆಂದ್ರೆ ತನ್ನ ಹುಡುಗಿ ಬೇರೆಯವ್ರ ಹತ್ರ ಹೋಗ್ತಿರೋದ್ ನೋಡಿದ್ರೆ ಬೇಜಾರಾಗದೆ ಇರುತ್ತಾ. ಆಮೇಲೆ ಒಳಗ್ ಬಂದಿದ್ದೆ ಹೀರೋಯಿನ್, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೊಟ್ಟೋಗ್ತಾಳೆ. ಹೊಟ್ಟೋದ್ಮೇಲೆ ಹೀರೋ ಬಂದ್ಬಿಟ್ಟು ಏನು ಇವಾಗ ತುಂಬಾ ಬಿಸ್ನೆಸ್ ಕೆಲ್ಸ ಅಂತ ಅಂದ್ಬಿಟ್ಟು ಏನು ಬರ್ತಾನೆ ಇದೆ ಅಂತಂದಾಗ, ಹಾ ಹೌದು ತುಂಬಾ ಕೆಲ್ಸ ಈ ನಡುವೆ, ಅದಕ್ಕೆ ನಾನು ಹಿಂಗ್ ಹೋಗಿ ಬಂದು ಮಾಡೋದ್ರಿಂದ ನನಗೆ ತುಂಬಾ ಟೈರ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೀರೋಯಿನ್ ಅಮ್ಮ ನನಗೆ ಗೆಸ್ಟ್ ಹೌಸ್ಲಿ ಇದ್ಗೋ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಇದನ್ ಕೇಳಿದ್ರೆ ಹೀರೋ ಕೋಪ ಬರ್ತಿರುತ್ತೆ. ಅಲ್ಲ ಇಂಥವ್ರಿಗೆಲ್ಲ ಇವ್ರ ಅಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಏನ್ ಸ್ವಲ್ಪ ಕೂಡ ಬುದ್ಧಿನೇ ಇಲ್ವಾ ಅಂತ ಅನ್ಕೊಂಡು ಸ್ವಲ್ಪ ಗೊಣಿಕೊಂಡು ಹೊಟ್ಟೋಗ್ಬಿಡ್ತಾನೆ. ಆಮೇಲೆ ನಮ್ಮ ಹೀರೋಯಿನ್ ಹಂಗೆ ಫ್ರೆಶ್ ಅಪ್ ಆಗಕ್ಕೆ ಅಂತ ಹೋಗಿರ್ತಾಳಲ್ಲ, ಹಂಗೆ ಮುಖ ತೊಳೆಯಕ್ಕೆ ಕೈ ವಾಶ್ ಮಾಡ್ತಿರ್ತಾಳೆ. ಆ ಕೈ ನೋಡಿದ್ರೆ ಯಾರೋ ಒಂಥರ ಅದೊಂಥರ ರೇಖೆ ಇರುತ್ತಲ್ಲ, ಅದನ್ನ ಯಾರೋ ಎಕ್ಸ್ಟೆಂಡ್ ಮಾಡಿರ್ತಾರೆ, ಅಂದ್ರೆ ಬರ್ದಿರ್ತಾರೆ. ಬರ್ದ್ಬಿಟ್ಟು ಸ್ವಲ್ಪ ಉದ್ದ ಬರದಂಗ ಇರುತ್ತೆ. ಅದನ್ನ ನೋಡ್ಬಿಟ್ಟು ಇದು ಯಾರಿದ್ ಬರ್ದಿದೆ ಅಂತ ಅಂದ್ಬಿಟ್ಟು ಅದನ್ನ ಕ್ಲೀನ್ ಮಾಡಕ್ ಟ್ರೈ ಮಾಡ್ತಿರ್ತಾಳೆ. ಬಟ್ ಅದು ಹೋಗ್ತಾನೆ ಇರಲ್ಲ. ಒಂದ್ ಟೈಮ್ ಹೇಳಿರ್ತಾಳೆ ಆ ರೇಖೆಯಿಂದ ಲೈಫ್ ಎಷ್ಟ್ ದಿನ ಬದುಕ್ತಾಳೆ ಅನ್ನೋದನ್ನ ತೋರಿಸುತ್ತೆ ಅನ್ನೋದ್ರ ವಿಷಯ ಬಗ್ಗೆ ಹೇಳ್ತಾ ಇರ್ತಾಳೆ. ಅದು ಆ ರೇಖೆ ಅವಳಿಗೆ ಕೈಲಿ ತುಂಬಾ ಚಿಕ್ಕದಿರುತ್ತೆ, ಅದರಿಂದನೇ ನಾನು ಬೇಗ ಸುತ್ತೋಗ್ತಾ ಇದೀನಿ ಅಂತ ಅಂದ್ಬಿಟ್ಟು ಏನೋ ಹೇಳ್ಕೊಂಡು ಫೀಲ್ ಮಾಡ್ತಿರ್ತಾಳೆ. ಅದನ್ನ ಕೇಳ್ಬಿಟ್ಟು ಯಾರೋ ಅವಳ ಕೈಯಿಂದ ಅದನ್ನ ಲೆಂತ್ ಆಗಿ ಬರ್ದಿರ್ತಾರೆ, ಯಾರು ಇರ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಮೇಲೆ ನಮ್ ಹೀರೋಯಿನ್ ಕೆಳಗ್ ಬರ್ತಾಳೆ. ಮಾತಾಡ್ತಾ ಇರ್ಬೇಕಾದ್ರೆ ಎಲ್ಲಿ ಎನ್ವು ಅಂತಂದಾಗ, ಎನ್ವನು ಇವಾಗ ತಾನೇ ಮೇಲ್ ಬಂದ್ನಲ್ಲ, ಅಲ್ಲಿಗೆ ಬಂದಿರ್ಬೇಕಲ್ಲ, ಏಕೆಂದ್ರೆ ನೀ ಅಲ್ಲಿಂದನೇ ಬರ್ತಾ ಇದೀಯಾ, ನೀನ್ ಗೊತ್ತಿರ್ಬೋದಲ್ಲ ಅಂದಾಗ ಹೀರೋನಿಗೆ ಏನ್ ಮಾತಾಡೋದು ಅಂತ ಅರ್ಥ ಆಗಲ್ಲ. ಯಾಕೆಂದ್ರೆ ಇಬ್ರು ಸಪ್ರೇಟ್ ಅವರಲ್ಲ. ಆದ್ರಿಂದ ಅವ್ನ್ ಏನ್ ಹೇಳ್ತಾನೆ, ಏಕೆ ಅಲ್ಲಿ ಬಂದಿದ್ ನೀ ನೋಡ್ಲಿಲ್ವಾ, ಇಲ್ಲಾಂದ್ರೆ ಇಬ್ರು ಸಪ್ರೇಟ್ ಏನಾರು ಇದೀರಾ, ಯಾಕೆಂದ್ರೆ ಅಲ್ಲಿಂದನೇ ಬಂದಿದ್ಯಾ, ನೀ ನೋಡಿರ್ಬೇಕಲ್ವಾ ಅಂತ ಅನ್ಬಿಟ್ಟು ಸ್ವಲ್ಪ ಬೇಕು ಅಂತಾನೆ ಏನೋ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾನೆ. ಹೀರೋಯಿನ್ಗೆ ಅರ್ಥನೇ ಆಗಲ್ಲ. ಅಲ್ಲ ಇವನೇನ್ ಪರ್ಸನಲ್ ವಿಷಯನಲ್ಲ, ಎಷ್ಟು ಕ್ಯಾಸುವಲ್ ಆಗಿ ನನ್ನ ತಲೆ ತಿಂತವನ್ನ ಕೇಳ್ಕೊಂಡು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಅವಳು ಏನು ಮಾತಾಡದೆ ಸೈಲೆಂಟ್ ಆಗ್ಬಿಡ್ತಾಳೆ. ಆದ್ರೆ ಇಲ್ಲೇನಂದ್ರೆ ಈ ಝ್ಯಾಂಗ್ಗೆ ಎಲ್ಲಾ ವಿಷಯನೂ ಗೊತ್ತು. ಯಾಕೆ ಯಾರು ಹೇಳಿದವರು ಅಂದ್ರೆ ಆ ಗ್ರೇಸ್ ಇಲ್ವಾ ಈ ಮನೇಲಿ ಕೆಲಸ ಮಾಡೋಳು, ಆ ಲೇಡಿನೇ ಎಲ್ಲಾ ವಿಷಯ ಹೇಳ್ಬಿಟ್ಟಿರ್ತಾರೆ. ಇವ್ರಿಬ್ಬರಿಗೂ ಏನೋ ಪ್ರಾಬ್ಲಮ್ ಇದೆ, ಅದರಿಂದನೇ ಇಬ್ರು ಒಬ್ರಿಗೊಬ್ರು ಮಾತಾಡಲ್ಲ. ಅದಲ್ದೆ ಸಪ್ರೇಟ್ ಬೇರೆ ಅವ್ರ ವಿಷಯ ಎಲ್ಲ ಹೇಳ್ಬಿಟ್ಟು, ಆದ್ರೆ ಇವ್ರು ಏನೇ ಪ್ರಾಬ್ಲಮ್ ಬರ್ಲಿ ಮನೇಲಿ ಯಾವ್ದಾರು ವಿಷಯದ ಬಗ್ಗೆ ಡಿಸಿಷನ್ ತಗೋಬೇಕು ಅಂದ್ರೆ ಹೀರೋನೇ ಎಲ್ಲಾರು ಕೇಳ್ತಾರೆ. ಹೀರೋ ಏನೇ ಹೇಳಿದ್ರು ಎಲ್ಲಾರು ಅಕ್ಸೆಪ್ಟ್ ಮಾಡ್ಕೊಂತಾರೆ ಅಂತ ಹೇಳಿರ್ತಾರೆ ಲೇಡಿ. ಇದನ್ನೆಲ್ಲ ಅವ್ನ್ ಕೇಳಿಸ್ಕೊಂಡು ಇಟ್ಕೊಂಡಿರ್ತಾನೆ. ಬಟ್ ಎಲ್ಲಾ ವಿಷಯ ಗೊತ್ತಿದ್ರು ಹೀರೋಯಿನ್ನ ಚಿಡಾಯಿಸ್ಬೇಕು ಅಂತಾನೆ ಕೇಳ್ತಾನೆ. ಆಮೇಲೆ ಹಂಗೆ ಕಟ್ ಆದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ತೋರಿಸ್ತಾರೆ ಈ ಝ್ಯಾಂಗ್ ನ ಹೀರೋಯಿನ್ ಅಮ್ಮನು ಅವ್ನ ತಮ್ಮನು ಒಂದ್ ಜಾಗ ಕರ್ಕೊಂಡ್ ಬರ್ತಾರೆ. ಆ ಜಾಗದಲ್ಲಿ ಏನಿದೆ ಅಂದ್ರೆ ಫುಲ್ ಕಾಸ್ಟ್ಲಿ ಆಗಿರೋ ಡ್ರಿಂಕ್ಸ್, ಒಂಥರ ಇವ್ರದೇ ಒಂದು ಸೀಕ್ರೆಟ್ ಪ್ಲೇಸ್ ತರ. ಅಲ್ಲಿರೋರ್ಗೆ ಯಾರಿಗೂ ಅಲ್ಲಿ ಅಲೋಡ್ ಇಲ್ಲ, ಅಂದ್ರೆ ಆ ಕೆಲ್ಸದವ್ರು ಬಿಟ್ರೆ ಯಾರಿಗೂ ಅಲೋಡ್ ಇಲ್ಲ, ಬೇರೆಯವ್ರನ್ನ ಯಾರನ್ನು ಕರ್ಕೊಂಡ್ ಬರಲ್ಲ. ಇವ್ರನ್ನ ಕರ್ಕೊಂಡ್ ಬಂದವನು ಇವ್ರನ್ನ ಅಂದ್ರೆ ಇವ್ರಿಬ್ರಿಗೂ ಇವನು ಎಷ್ಟೊಂದು ಸ್ಪೆಷಲ್ ಅಂತ ಇದೆಲ್ಲ ಅರ್ಥ ಆಗ್ತಾ ಇದೆ. ಬಟ್ ಆದ್ರೆ ಇವ್ರಿಗೆ ಗೊತ್ತಿಲ್ಲ ಈ ಝ್ಯಾಂಗ್ ಎಷ್ಟೊಂದು ಕೆಟ್ಟವನು ಅಂತ. ಆಮೇಲೆ ನಮ್ಮ ಹೀರೋಯಿನ್ ಅಲ್ಲೇ ಇರ್ತಾಳೆ. ಅವಾಗ ಬನ್ನಿ ಎಲ್ಲ ಊಟ ಮಾಡೋಣ ಬನ್ನಿ ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಕರೀತಾರೆ. ಆಗ ಹೀರೋಯಿನ್ ಕರೆದಾಗ ಹೀರೋಯಿನ್ ಎಲ್ಲ ನನಗೆ ಹೊಟ್ಟೆ ಹಸಿತಿಲ್ಲ, ನಾನು ಹೋಗಿ ಮನಿಕೊಂತೀನಿ ಅಂತಾಳೆ. ಆಗ ಅವ್ರ ಅಮ್ಮ ಆಲ್ರೆಡಿ ಹೊಟ್ಟೆ ಹೊರಿತಿತ್ತಲ್ಲ, ಓ ನೀ ನನ್ ಜೊತೆ ಮಾತ್ರ ಊಟ ಮಾಡಲ್ವಾ, ಅದ್ ಯಾರ್ಯಾರ ಹತ್ರನೂ ಹೋಗ್ಬಿಟ್ಟು ಯಾರ ಹಳ್ಳಿಯವ್ರ ಜೊತೆ ಎಲ್ಲ ಕೂತ್ಕೊಂಡು ತಿಂತಿಯಂತೆ, ಸ್ವಂತ ಅಮ್ಮನ ಜೊತೆ ಮಾಡಕ್ ಆಗಲ್ವಾ ನಿನಗೆ ಅಂದಾಗ, ಓ ನೀವು ಆ ಟಾಪಿಕ್ ಇಟ್ಕೊಂಡು ನನ್ನ ಊಟ ಕರಿತಾ ಇದೀರಾ, ಸರಿ ಅದಕ್ಕೆ ಅರ್ಥ ಆಯ್ತು. ಯಾಕೆಂದ್ರೆ ನೀವು ಯಾವಾಗ್ಲೂ ನನ್ನ ಕರಿಯಲ್ಲ, ಕರೆದ್ರು ಯಾವತ್ತೋ ಒಂದಿನ ಕರಿತೀರಾ. ನೀವು ಕರ್ದಾಗ್ಲೆಲ್ಲ ಬಂದು ಕುಂತ್ಕೊಂಡು ಮಾಡಕ್ ನನ್ಗೆ ಹಿಂಗ್ ಕೆಲ್ಸ ಇಲ್ವಾ, ಯಾಕೆಂದ್ರೆ ನಾನು ರೆಸ್ಪೆಕ್ಟ್ ಕೊಟ್ರೆ ಎಲ್ಲಾ ದಿನ ಒಂದೇ ತರ ಕೊಡ್ಬೇಕು, ಇಲ್ಲಾಂದ್ರೆ ಕೊಡ್ಲೇಬೇಡಿ, ನನಗೆ ಬೇಕಾಗಿಲ್ಲ ಅಂತ ಅನ್ಬಿಟ್ಟು ಸ್ವಲ್ಪ ಚೆನ್ನಾಗಿ ರೇಗಿಸ್ಬಿಟ್ಟು ಉರ್ಸ್ಬಿಟ್ಟು ಹೋಗ್ತಾಳೆ ಅವ್ರ ಅಮ್ಮನ್ನ. ಆಮೇಲೆ ಈ ಝ್ಯಾಂಗುನು ಆಮೇಲೆ ಹಾನು ಹೀರೋಯಿನ್ ತಮ್ಮನು ಇಬ್ರು ಮಾತಾಡ್ತಾ ಇರ್ತಾರೆ. ಆಗ ಅವ್ನು ಏನೋ ಹೇಳ್ತಾ ಇರ್ತಾನೆ, ಏನಂದ್ರೆ ನನಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ, ಎಷ್ಟೊಂದು ವಿಷಯ ಇದೆ. ಯಾಕೆಂದ್ರೆ ನೋಡು ನನ್ನ ಹೆಗ್ಲು ಎಷ್ಟು ಬೆಂಡ್ ಆಗ್ಬಿಟ್ಟಿದೀನಿ ಗೊತ್ತಾಗ್ತಿಲ್ಲ ಅಂದಾಗ, ಇಲ್ವಲ್ಲ ಏನ್ ಹಂಗ್ ಕಾಣ್ತಿಲ್ವಲ್ಲ ಅಂತಾನೆ. ನಿಂಗೆ ಅರ್ಥ ಆಗ್ತಿಲ್ಲ, ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ಎಷ್ಟೊಂದು ವಿಷಯ ನಾನು ತುಂಬ್ಕೊಂಡಿದ್ದೀನಿ ನನ್ನ ಎದೆ ಮೇಲೆ, ನನ್ನ ಬೆನ್ ಮೇಲೆ, ಅದರಿಂದ ನಾನು ತುಂಬಾ ಬೊಗ್ಬಿಟ್ಟಿದ್ದೀನಿ ಅಂತ ಏನೋ ಹೇಳ್ತಾ ಇರ್ತಾನೆ. ಈ ವಿಷಯ ಕೇಳಿದ್ಮೇಲೆ ಝ್ಯಾಂಗ್ಗೆ ನಗು ಬರ್ತಾ ಇರುತ್ತೆ. ಅಯ್ಯೋ ಇದು ಇಲ್ದೇ ಪ್ರಾಬ್ಲಮ್, ಇವನ್ ಬೇರೆ ತಲೆ ತಿಂತವನಲ್ಲ, ಆದ್ರೂ ಕಾಮಿಡಿಯಾಗೋನೆ ಅಂತ ಅಂದ್ಬಿಟ್ಟು ಗೊಣಿಕೊಂಡೆ ಅದು ಅವ್ನು ಹೇಳೋದ್ನೆಲ್ಲ ಕೇಳ್ಕೊಂಡ್ ಕೂತಿರ್ತಾನೆ. ಬಟ್ ಆದ್ಮೇಲೆ ಅವ್ರ ಅಮ್ಮ ಯಾವ್ದೋ ಒಂದು ಮಂತ್ರವಾದಿ ಹತ್ರ ಏನೋ ಒಂಥರ ಮಂತ್ರದ ಚೀಟಿ ಏನೋ ಮಾಡ್ಸಿರ್ತಾರೆ, ಅದನ್ನ ಕೊಟ್ಬಿಟ್ಟು ಇದನ್ನ ಯೂಸ್ ಮಾಡೋದ್ರಿಂದ ನನ್ಗೆ ಒಳ್ಳೇದಾಗತ್ತೆ ಅಂತ ನಮ್ಮ ಅಮ್ಮ ಕೊಟ್ರು. ನಿಂಗೆ ಏನಾದ್ರು ಗೊತ್ತಾ ಇದಕ್ಕೆ ಎಷ್ಟು ಖರ್ಚು ಮಾಡೋರು ನಮ್ಮ ಅಮ್ಮ
ಅಮ್ಮ ಅಂತ ಅಂದ್ಬಿಟ್ಟು ಏನು ಹೇಳ್ಕೊಂಡು ಕೊಚ್ಕೋಬೇಕಾರೆ ಅವ್ನು ಅದನ್ನ ಕೇಳ್ಬಿಟ್ಟು ಅವನಿಗೆ ನಗು ತಡೆಯೋಕೆ ಆಗಲ್ಲ. ಯಾವ್ದೋ ಲೂಸ್ ಮುಂಡೆ ಹತ್ರ ಬಂದು ಸೇರ್ಕೊಂಡ್ಬಿಟ್ನಲ್ಲ ಅಂತಂತೂ ನಗ್ತಾ ಇರ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ತೋರಿಸ್ತಾರೆ ನಮ್ಮ ಹೀರೋಯಿನ್ನು ಅವಳ ಹಾಸ್ಪಿಟ್ಲಿಗೆಲ್ಲ ಹೋಗ್ಬಿಟ್ಟು ಫುಲ್ ಚೆಕಪ್ ಮಾಡ್ಕೋತಾ ಇರ್ತಾಳೆ. ಮಾಡ್ಕೊಂಡಾಗ ಅವ್ರ ಡಾಕ್ಟರ್ ಅದೇ ವಿಷಯ ವಾಪಸ್ ಹೇಳ್ತಿರ್ತಾರೆ. ಏನಂತಂದ್ರೆ ಇವಳಿಗೆ ಬದುಕಕ್ಕೂ ಸಾಯಕ್ಕೂ 50-50 ಚಾನ್ಸಸ್ ಇದೆ, ನಿಮ್ಗೆ ಜಾಸ್ತಿ ಚಾನ್ಸ್ ಇಲ್ಲ ಅನ್ನೋ ವಿಷಯನ ಹೇಳ್ತಾ ಇರ್ತಾರೆ. ಈ ವಿಷಯ ಕೇಳಿದಾಗ ನಮ್ಮ ಹೀರೋಯಿನ್ಗೆ ಮತ್ತೆ ಕೋಪ ಬರುತ್ತೆ. ಅಲ್ಲ ಸರ್, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ನಿಮ್ಗೆ ಎಷ್ಟೇ ಖರ್ಚಾದ್ರೂ ನಾನು ತಲೆ ಕೆರ್ಸ್ಕೊಂಬಿಡಿ, ನಾ ಬದುಕ್ಬೇಕಷ್ಟೇ ಅಂತ ಅಂದ್ಬಿಟ್ಟು ಏನೇನೋ ಸ್ವಲ್ಪ ಹೇಳಿ ಅವಳು ಎಕ್ಸ್ಪ್ಲೇನ್ ಮಾಡ್ತಾರ. ಅವರು ಎಲ್ಲಾ ವಿಷಯ ತಿಳ್ಕೊಂಡು ಈಚೆ ಬರ್ತಾಳೆ. ಈಚೆ ಬಂದ್ರೆ ಒಬ್ಬ ಸೀಟಲ್ಲಿ ಕೂತ್ಕೊಂಡಿರ್ತಾನೆ. ಅವ್ನ್ ಯಾರು ಅಂದ್ರೆ ಅವ್ರ ಆಫೀಸಲ್ಲಿ ಒಂದ್ ಟೈಮ್ಲಿ ಜ್ಯೂಸ್ ಏನೋ ಇದ್ ಮಾಡ್ತಾ ಇರ್ತಾನಲ್ಲ, ವ್ಯಾಪಾರ ಮಾಡ್ತಾ ಇರ್ತಾನಲ್ಲ. ಆ ಟೈಮ್ಲಿ ಹೀರೋಯಿನ್ ನೋಡ್ಬಿಟ್ಟು ಎದ್ರುಕೊಂಡು ಓಡೋಗ್ಬಿಟ್ಟಿರ್ತಾನೆ. ಅವನ್ನ ನೋಡಿದಾಗ ಅವ್ರ ಅಪ್ಪಂಗೆ ತುಂಬಾ ಸಿವಿಯರ್ ಆಗಿರೋ ಸ್ಟೇಜ್ ಅಲ್ಲಿ ಅವರೇ ಅನ್ನೋ ವಿಷಯ ತಿಳ್ಕೊಂಡ್ಬಿಟ್ಟು ಇವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಸುತ್ತೆ. ಏನ್ ಮಾಡ್ತಾಳೆ, ಹೋಗ್ತಾಳೆ, ನಿಂತ್ಕೊಂತಾಳೆ. ಪಕ್ಕದಲ್ಲಿ ನಿಂತ್ಕೊಂಡಿದ್ ನೋಡ್ಬಿಟ್ಟು ಯಾರಪ್ಪ ಇದು ಅಂತ ತಿರ್ಗಿ ನೋಡ್ತಾನೆ. ತಿರ್ಗಿ ನೋಡಿದಾಗ ಮೇಡಮ್ ನೋಡ್ಬಿಟ್ಟು ಮೇಡಮ್ ನಮಸ್ಕಾರ ಮೇಡಮ್, ಹೆಂಗಿದ್ದೀರಾ ಮೇಡಮ್ ಅಂತ ಅಂದ್ಬಿಟ್ಟು ನಿಂತ್ಕೋತಾನೆ. ನಿಂತ್ಕೊಂಡಾಗ ಏನಿಲ್ಲ, ನೀನು ನಾಳೆಯಿಂದ ನಮ್ಮ ಆಫೀಸ್ಲಿರೋ ಕ್ಯಾಬಿನ್ ಇರೋ ಎಲ್ಲಾರ್ಗು ನೀನು ಜ್ಯೂಸ್ ಕೊಡ್ಬೇಕು ಅಂದಾಗ ಅವ್ನು ಫಸ್ಟ್ ಅದು ಅರ್ಥನೇ ಆಗಲ್ಲ. ಆಮೇಲೆ ತಲೆ ಇಳಿದ ಮೇಲೆ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾನೆ. ಹಿಂಗೆ ಇವಳು ಏನೋ ಒಂದು ಹೆಲ್ಪ್ ಮಾಡಿದೆ ಅಂತ ಅಂದ್ಬಿಟ್ಟು ಖುಷಿ ಪಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾಳೆ. ಏನಂತಂದ್ರೆ ನಮ್ಮ ಹೀರೋನ್ಗೆ ಹೆಲ್ಪ್ ಮಾಡ್ಬೇಕು, ಬಟ್ ಅದು ಹೆಲ್ಪ್ ತರ ಕಾಣ್ಬೇಡದು. ಏನೋ ಒಂಥರ ಅವನ್ಗೂ ಏನೋ ಲಾಭ ಮಾಡ್ದಂಗೆ ಏನೋ ಆಗ್ಬೇಕು ಅಂತ ಅಂದ್ಬಿಟ್ಟು ಹೆಲ್ಪ್ ಮಾಡ್ಬಿಟ್ಟು ಹೋಗ್ತಾಳೆ. ಇದರಿಂದ ಅವನ್ಗೂ ಸ್ವಲ್ಪ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಈ ಹ್ಯಾಂಗ್ ನ ತೋರಿಸ್ತಾರೆ. ಹೀರೋಯಿನ್ ತಮ್ಮನ್ನ ತಾತ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಇದ್ರ ಬಗ್ಗೆ ಏನೋ ಇನ್ವೆಸ್ಟ್ ಮಾಡಕ್ಕೆ. ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ತೋರಿಸ್ಬಿಟ್ಟು ಇಷ್ಟಿಷ್ಟು ಮಾಡ್ಬೇಕು ಅಂತ ಅಂದ್ಬಿಟ್ಟು ಸರಿ ಎಷ್ಟು ಬೇಕು ಅಂತ ಕೇಳಿದಾಗ, ಸರ್ ತಾತ ಏನಿಲ್ಲ ತಾತ, ಇದು ಎಲ್ಲಾ ವಿಷಯ ಕಂಪ್ಲೀಟ್ ಆದ್ಮೇಲೆ 1,000 ಕೋಟಿ ಆದ್ರೆ ಸಾಕು ಅಂತಾರೆ. ಇದನ್ ಕೇಳಿಗೆ ಕೋಪ ಬಂದ್ಬಿಡುತ್ತೆ. 1,000 ಕೋಟಿನೇ ಏನ್ ಸುಮ್ನೆ ಏನು ಅಲ್ಲ ಅಂತ ಕೇಳ್ತಾ ಇದೀಯಾ, ಕಮ್ಮಿ ಮಾಡು ಅಂತಂದಾಗ 800 ಕೋಟಿ. ಏನ್ ನಾನು ಹೇಳ್ತಾ ಇರೋದು ನಿಂಗೆ ಅರ್ಥ ಆಗ್ತಾ ಅಲ್ವಾ, ಇನ್ನೂ ಕಮ್ಮಿ ಮಾಡು ಅಂತ. ಅವನು ಇನ್ನೇನೋ ಮಾತಾಡ್ಬೇಕು ಅಂತ ಬಂದಾಗ ನಮ್ಮ ಹೀರೋ ಏನ್ ಮಾಡ್ತಾನೆ, ಇದು ಸ್ವಲ್ಪ ತಪ್ಪು ಅಂತ ಅನ್ಸುತ್ತೆ. ಅದರಿಂದ ಅವನು ತಾತ ಹತ್ರ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಸರ್ ನೀವು ಹಿಂಗೆ ತಗೊಂಡ್ಬಿಟ್ಟು ಸುಮ್ಮನೆ ಹೇಳ್ಬಿಟ್ಟು ಇನ್ವೆಸ್ಟ್ ಮಾಡ್ಬಿಟ್ರೆ ತುಂಬಾ ಲಾಸ್ ಆಗ್ಬಿಡುತ್ತೆ. ಆ ಡಾಕ್ಯುಮೆಂಟು, ಅಲ್ಲಿರೋ ಲ್ಯಾಂಡ್ ಎಲ್ಲ ಯಾರಿಗೆ ಸೇರ್ಬೇಕು, ಎಲ್ಲಿಂದ ಬಂದಿದೆ, ಎಲ್ಲಾರು ನಮ್ಗೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ ಅಂತ ಎಲ್ಲ ಚೆಕ್ ಮಾಡ್ಬಿಟ್ಟು ಮಾಡೋದು ಒಳ್ಳೇದಲ್ವಾ ಅಂದಾಗ, ನೀ ಹೇಳ್ತಿರೋದು ಸರಿ ಏನು, ಒಂದ್ಸರಿ ಚೆಕ್ ಮಾಡ್ಬಿಡೋಣ, ಚೆಕ್ ಮಾಡ್ಬಿಟ್ಟು ತಗೊಂಬ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಇದನ್ನ ಕೇಳಿದೆ ಹಾಗೆ ಸ್ವಲ್ಪ ಕೋಪ ಬರ್ತಿರುತ್ತೆ. ಯಾಕೆಂದ್ರೆ ನಾ ಏನ್ ಕೆಲಸ ಮಾಡಿದ್ರು ಇವ್ನ ಎಲ್ಲದಕ್ಕೂ ಮೂಗ್ ತೋರಿಸ್ತಾನೆ ಅಂತ ಅಂದ್ಬಿಟ್ಟು ಹೀರೋ ಮೇಲೆ ಕೋಪ ಬರ್ತಾ ಇರ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಒಂದು ಅಂಕಲ್ ತೋರಿಸ್ತಾರೆ. ಅವ್ರು ಯಾರು ಇಲ್ಲ, ಡಾಗ್ ಓನರ್ ಆಗಿರ್ತಾರಲ್ಲ, ಅದೇ ಜ್ಯಾಂಗು ಎದುರಿಸ್ಬಿಟ್ಟು ನಾಯಿನ ಕಿತ್ಕೊಳಕ್ ನೋಡಿರ್ತಾನಲ್ಲ ಅದೇ ಅಂಕಲ್. ಇವನು ಫೋನ್ ಮಾಡ್ಬಿಟ್ಟು ಹೀರೋ ಹತ್ರ ಏನೋ ಮಾತಾಡ್ತಾ ಇರ್ತಾರೆ. ಯಾಕೆಂದ್ರೆ ಅಲ್ಲಿ ಜಾಡಿ ಬೇಲಿ ಇರುತ್ತಲ್ಲ, ಅದನ್ನ ಯಾರೋ ಕಟ್ ಮಾಡಿರೋದು ಯಾರು ಅಂತ ಅಲ್ಲಿ ಪ್ರೂಫ್ ಸಿಗ್ತಾ ಇರಲ್ಲ. ಅದ್ ಯಾರು ಅಂತ ತಿಳ್ಕೊಳಕೋಸ್ಕರ ಒಂದು ಗಾಡಿ ಬಂದ್ ನಿಂತ್ಕೊಂಡಿರುತ್ತೆ. ಆ ಗಾಡಿಲಿರೋ ಡ್ಯಾಶ್ ಕ್ಯಾಮ್ ವಿಡಿಯೋ ಅಂತ ಅದು ಪೂರ್ತಿ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡಿಂಗ್ ಮೆಮೊರಿ ಕಾರ್ಡ್ ನ ಅವ್ರ ಹತ್ರ ಇಟ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಹೇಳಿದಾಗ ಹೀರೋನು ಅದನ್ನ ಕೇಳಿಸ್ಕೊಂಡು ಸ್ವಲ್ಪ ಖುಷಿ ಪಟ್ಬಿಟ್ಟು, ಸರಿ ನೀವ್ ಅದನ್ನ ಇಟ್ಕೊಂಡಿರೋ ಬಂದು ಇಸ್ಕೊಂತೀನಿ ಅಂತ ಅಂದ್ಬಿಟ್ಟು ಹೀರೋ ಬರ್ತಾನೆ. ನೆಕ್ಸ್ಟ್ ಸೀನಲ್ಲಿ ತಾತ ಗರ್ಲ್ ಫ್ರೆಂಡ್ ತೋರಿಸ್ತಾರೆ. ಅವರು ಒಂದು ಕಿಚನ್ ಕೂತ್ಕೊಂಡು ಏನೋ ಮಾಡ್ತಾ ಇರ್ತಾರೆ. ಆಗ ಈ ಬಜಾರಿ ಆಂಟಿ ಇದಾರಲ್ಲ, ಹೀರೋಯಿನ್ ಆಂಟಿ ಹೋಗ್ಬಿಟ್ಟು ಏನೋ ಸ್ವಲ್ಪ ಚೇಷ್ಟೆ ಮಾಡಕ್ ಟ್ರೈ ಮಾಡ್ತಾರೆ. ತುಂಬಾ ಸರಿ ಹಿಂಗೆ ಚೇಷ್ಟೆ ಮಾಡ್ತಿದ್ರಿ ಎಂತವ್ರಿಗೂ ಕೋಪ ಬರುತ್ತಲ್ಲ. ಆದ್ರೆ ಈ ಲೇಡಿನ ನನ್ಗೆ ಆಲ್ರೆಡಿ ಡೌಟ್ ಇತ್ತು, ನಾರ್ಮಲ್ ಆಗಿ ಇರಕ್ ಸಾಧ್ಯನೇ ಇಲ್ಲ ಅಂತ. ಯಾಕೆ ತುಂಬಾ ಒಳ್ಳೆಯವರಾಗಿ ಆಕ್ಟ್ ಮಾಡೋದು ಅಂದ್ರೇನೆ ಭಯ ಆಗುತ್ತೆ, ಅಂತವ್ರು ನೋಡಿದ್ರೇನೆ ಡೌಟ್ ಬರುತ್ತೆ. ಅದೇ ತರ ಇವ್ರು ಬಂದಿದ್ದು ಇವ್ರು ಮಾತಾಡ್ತಿರೋದೆಲ್ಲ ಕೇಳ್ಬಿಟ್ಟು ಆ ಲೇಡಿಗೆ ತುಂಬಾ ಕೋಪ ಬಂದ್ಬಿಟ್ಟು ಆ ಸುತ್ತಮುತ್ತ ಕೆಲಸ ಮಾಡೋರ್ನೆಲ್ಲ ಈಚೆ ಕಳಿಸ್ಬಿಟ್ಟು ಆ ಡೋರ್ ಹೋಗ್ಬಿಟ್ಟು ಲಾಕ್ ಮಾಡ್ಬಿಡ್ತಾರೆ. ಲಾಕ್ ಮಾಡ್ಬಿಟ್ಟು ಒಂದ್ ಐಟಮ್ ತಗೊಂಡು CC ಕ್ಯಾಮ್ರಾನ ಹೊಡೆದಾಕ್ಬಿಟ್ಟು ಏನ್ ಮಾಡ್ತಾ ಇದೀಯ ನೀನು ಅಂದಾಗ ಆ ಆಂಟಿನ ಹಾಕೊಂಡು ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ಹೇಳ್ಬೇಕು ಅಂದ್ರೆ ಹೊಟ್ಟೆಗೆಲ್ಲ ಗುದ್ದಿ ಕೆಳಗೆಲ್ಲ ಬಿಳಿಸ್ದಾಗ ನೀನ್ ನನ್ ಮೇಲೆ ಕೈ ಮಾಡ್ಬಿಟ್ಟ, ಇರು ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಏನೋ ಎಳೆ ಮಕ್ಳು ಹೇಳ್ದಂಗೆ ಹೇಳ್ತಾ ಇರ್ತಾವ ಆಂಟಿ. ಆಗ ನೀ ಹೇಳ್ತೀಯಾ, ಹೇಳ್ಕೋಗು, ನಿನ್ ಹತ್ರ ಏನ್ ಸಾಕ್ಷಿ ಐತೆ ಅಂತ ನನ್ನ ಬಗ್ಗೆ ಹೇಳ್ತೀಯ. ಫಸ್ಟ್ ಆಫ್ ಆಲ್ ನಿಮ್ಮ ಅಪ್ಪ ನಿನ್ನಂತೂ ಒಂಚೂರು ನಂಬಲ್ಲ, ಅದ್ರಲ್ಲಿ ನನ್ನೇನ್ ಮಾಡ್ಕೊಂತಾನೆ ಅಂತ ಅಂದ್ಬಿಟ್ಟು ಸ್ವಲ್ಪ ಈವಲ್ ಆಗಿ ಮಾತಾಡ್ತಿರ್ತಾರೆ. ನಾ ಹೇಳಿಲ್ವಾ ಅಷ್ಟಿಂದಿಂದ ಈ ಲೇಡಿಗೆ ನನಗೆ ಡೌಟ್ ಇದೆ ಈ ಲೇಡಿ ಮೇಲೆ ಅಂತ, ನೋಡಿ ಇವಾಗ್ಲೇ ಗೊತ್ತಾಗ್ತಾ ಇದೆಯಲ್ಲ.
ಆ ನೆಕ್ಸ್ಟ್ ಸೀನಲ್ಲಿ ತೋರಿಸ್ತಾರೆ ಈ ಲೇಡಿ ಹೋಗ್ಬಿಟ್ಟು ಅವ್ರ ಅಪ್ಪನ ಹತ್ರ ಎಲ್ಲಾ ವಿಷಯ ಹೇಳ್ಕೊಂಡು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ನಾ ಅಡ್ಗೆ ಮನೇಲಿ ಇದ್ದಾಗ ಎಲ್ಲಾರನ್ನ ಈಚೆ ಕಳಿಸ್ಬಿಟ್ಟು ನನಗ್ ಚೆನ್ನಾಗ್ ಹೊಡೆದ್ಲು ಅಂತ ಅನ್ಬಿಟ್ಟು ಹೇಳ್ಬೇಕಾರೆ ಇವ್ರ ಅಪ್ಪ ಒಂಚೂರು ನಂಬದೇ ಇಲ್ಲ. ಏನಪ್ಪಾ ನಾ ಹೇಳದ್ ಒಂಚೂರು ನಂಬದೇ ಇಲ್ವಾ, ಅಲ್ಲ ನನಗ್ ಹೊಡೆದ್ಲು, ಅವಳು ಹೊಡೆದಿದ್ ಹೊಟ್ಟೆಗೆ ನನಗೆ ಅರ್ಧ ಮೂರ್ಛೆ ಹೋದಂಗೆ ಆಗ್ಬಿಟ್ಟಿದೆ, ನಾನು ತುಂಬಾ ಕಷ್ಟಪಟ್ಟೆ ಉಸಿರಾಡಕ್ಕೆ, ನಿಂಗೆ ಗೊತ್ತಾ ನಿಂಗೆ ಅಂತ ಅನ್ಬೇಕಾರೆ ಇನ್ನೂ ಇವ್ರು ನಂಬ್ತಾನೆ ಇರಲ್ಲ. ಬಟ್ ಒಂದ್ ಸ್ಟೇಜ್ ಅಲ್ಲಿ ಆ ಲೇಡಿನೇ ಒಪ್ಕೊಂಡ್ಬಿಡ್ತಾರೆ, ಹೌದು ನಾನು ಅವಳಿಗೆ ಹೊಡೆದೆ ಅಂತ. ಇದನ್ ಕೇಳಿದ್ರೆ ತಾದಾಗೆ ಶಾಕ್ ಆಗ್ಬಿಡುತ್ತೆ, ಏನು ಕೊಡದೆ ನನ್ ಮಗಳನ್ನ ಅಂತ ಅಂದಾಗ, ಏನಿಲ್ಲ ಮಾಡ್ದಿರೋದು ತುಂಬಾ ತಪ್ಪು ಅಂತ ಅನಿಸ್ತಾ ಇತ್ತು, ನಂಗೆ ತುಂಬಾ ಟಾರ್ಚರ್ ಕೊಡ್ತಾಳೆ, ನೆಮ್ಮದಿಗೆ ಇರಕ್ ಬಿಡಲ್ಲ, ಅದಕ್ಕೆ ನಾನು ಎಷ್ಟ್ ದಿನ ಅಂತ ತಡೀಲಿ, ಒಂದ್ ಸ್ಟೇಜ್ ಲಿ ನನ್ಗೂ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ, ನಾ ಹೊಡೆದ್ಬಿಟ್ಟೆ ಅಂತಂತಾರೆ. ಒಂದ್ ತಾಯಿ ಸ್ಥಾನದಲ್ಲಿ ಹೊಡೆದೆ, ಇದ್ ಮಾಡ್ತಿರೋ ತಪ್ಪು ಅಂತ ಅರ್ಥ ಮಾಡ್ಸಕ್ಕೋಸ್ಕರ ಹೊಡೆದೆ, ನಂಗೆ ಬೇರೆ ಇಂಟೆನ್ಷನ್ ಇಲ್ಲ ಅಂತಂತಾರೆ. ಇದನ್ ತಾಯಿ ಅಂತ ಅನ್ಬಿಟ್ಟು ಒಂದು ಸೆಂಟಿಮೆಂಟ್ ಹೊಡೆದಿದ್ದೆ ತಾತ ಕರ್ಗೊಂಡ್ಬಿಡುತ್ತೆ. ಕರ್ಗೋಗ್ಬಿಟ್ಟು ಸರಿ ಹೋಗ್ಲಿ ಬಿಡು, ಇದೆಲ್ಲ ಒಂದ್ ವಿಷಯನಾ, ಹೋಗ್ಲಿ ಬಿಡು, ನೀನು ಎಷ್ಟೊಂದು ರೇಗ್ಸಿದ್ಯಾ, ಇದೊಂದೆಲ್ಲ ವಿಷಯ ಮಾಡ್ಬಿಟ್ಟು ದೊಡ್ಡದ್ ಮಾಡಕ್ ಹೋಗ್ಬೇಡ, ಇದು ಇಲ್ಲಿಗೆ ನಿಲ್ಸ್ಬಿಡು ಅಂತ ಅನ್ಬಿಟ್ಟು ಕೂಗಾಡ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಈ ಲೇಡಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ, ಈ ಅಮ್ಮನ್ ಏನ್ ಮಾಡೋದು ಏನು ಮಾಡಕ್ ಆಗ್ತಿಲ್ಲ ಅಂತ ಅನ್ಬಿಟ್ಟು ಒಂದ್ ಪೊಲೀಸ್ ಆಫೀಸರ್ ನ ಮೀಟ್ ಮಾಡ್ಬಿಟ್ಟು ಇವ್ರ ಫೋಟೋ ಕೊಟ್ಟು ಈ ಲೇಡಿದ್ದು ಡೀಟೇಲ್ಸ್ ಬೇಕು ಪೂರ್ತಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ. ಹಂಗೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಯಾವ್ದೋ ಒಂದ್ ಕೆಲ್ಸದ ಮೇಲೆ ರೆಡಿಯಾಗಿ ಹೋಗ್ತಾ ಇರ್ತಾಳೆ. ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನೋಡಿದ್ರೆ ಆ ತರ ಒಂದು ಇಲ್ಯೂಷನ್ ಕ್ರಿಯೇಟ್ ಆಗ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾವ್ದೋ ಒಂದ್ ಜಾಗದಲ್ಲಿ ಇರಂಗೆ ಎಲ್ಲೋ ನಡ್ಕೊಂಡು ಹೋಗ್ತಾ ಇರಂಗೆ. ಇದು ಇವಳಿಗೆ ಆಗ್ತಾ ಇರೋದ್ರಿಂದ ಇವಳಿಗೆ ಎಲ್ಲಿದ್ದೀನಿ ಅನ್ನೋದೇ ಗೊತ್ತಾಗ್ತಿರಲ್ಲ, ತುಂಬಾ ಹೊತ್ತು ಆಗ್ಬಿಟ್ಟಿರುತ್ತೆ. ಆವಾಗ ಕರೆಕ್ಟ್ ಆಗಿ ಯಾರೋ ಬಂದು ಹಿಡ್ಕೊಂತಾರೆ. ಯಾರು ಅಂತ ನೋಡಿದ್ರೆ ಜ್ಯಾಂಗು. ನೋಡ್ಬಿಟ್ಟು ಏನಾಯ್ತು, ನಾನು ನಿನ್ನ ಅವರು ಮೀಟ್ ಮಾಡಕ್ ಕರ್ದಿದ್ದೆ, ಆ ಬ್ರ್ಯಾಂಡ್ ಓನರ್ ನ ಮೀಟ್ ಮಾಡಕ್ ಕರ್ದಿದ್ದೆ, ನೀ ಇನ್ನೂ ಬರ್ಲಿಲ್ಲ ಅಂತ ಅಂದ್ಬಿಟ್ಟು ನಾನು ಚೆಕ್ ಮಾಡಕ್ ಬಂದೆ, ನೀ ಇನ್ನೂ ಬರ್ತಾ ಇಲ್ವಲ್ಲ, ಏನಾಯ್ತು ಏನ್ ಸಮಾಚಾರ ಅಂದಾಗ ನಮ್ಮ ಹೀರೋನು ಸ್ವಲ್ಪ ಏನೋ ಅಂತ ವೀಕ್ ಆಗಿ ಕಾಣ್ತಿರ್ತಾಳೆ. ಏನಾಯ್ತು ನಿನ್ಗೆ ಅಂದಾಗ ಏನಿಲ್ಲ, ಸ್ವಲ್ಪ ತಲೆ ಸುತ್ತದಂಗಾಯ್ತು ಅಷ್ಟೇ ಅಂತಂತಾಳೆ. ಆಗ ಹೌದಾ ಸರಿ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ ಬಿಡು ಅಂದಾಗ ಇಲ್ಲ ನಡಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿರ್ತಾಳೆ. ಬಟ್ ಅದೇ ಹೀರೋಯಿನ್ ನ ಕೈಯೆಲ್ಲ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ ಇವನು. ಕರ್ಕೊಂಡು ಹೋಗ್ಬೇಕಾದ್ರೆ ಆ ಲಿಫ್ಟ್ ಓಪನ್ ಆಗುತ್ತೆ. ಲಿಫ್ಟ್ ಓಪನ್ ಆದಾಗ ನಮ್ಮ ಹೀರೋ ಅದೇ ಆಗದಿಂದ ಬರ್ತಾನೆ. ನೋಡ್ಬಿಟ್ಟು ಏನಾಯ್ತು ಅಂತ ಶಾಕ್ ಆಗಿ ಕೇಳ್ಬೇಕಾರೆ ಏನಿಲ್ಲ ಸ್ವಲ್ಪ ತಲೆ ಸುತ್ತಬಿಡ್ತು ಅಷ್ಟೇ ಅಂತ ಜ್ಯಾಂಗ್ ಹೇಳ್ತಾನೆ. ಆಗ ಇವ್ರಿಬ್ರು ಹಿಂಗ್ ಕೈ ಹಿಡ್ಕೊಂಡು ನಿಂತಿರೋದು ನಮ್ಮ ಹೀರೋಗೆ ಹಿಡಿಸ್ತಾರಲ್ಲ, ಏನು ಮಾತಾಡಕ್ ಹೋಗಲ್ಲ, ಸುಮ್ನೆ ಹೋಗ್ತಾ ಇರ್ತಾನೆ. ಒಳಗೆ ಹೋದ್ಮೇಲೆ ನಮ್ಮ ಹೀರೋಯಿನ್ ಕೈನ ತಟ್ಬಿಡ್ತಾಳೆ. ತಟ್ಬಿಟ್ಟು ಸೈಡ್ಗೆ ತಳ್ಬಿಟ್ಟು ಇಲ್ಲ ನಾನು ಇವಾಗ ನಾರ್ಮಲ್ ಆಗಿದ್ದೀನಿ, ನಾನು ಏನ್ ಹಿಡ್ಕೋಬೇಕು ಅಂತಿಲ್ಲ ಅಂತ ಅನ್ಬಿಡ್ತಾಳೆ. ಆಮೇಲೆ ಜ್ಯಾಂಗು ಆ ಗ್ರೇಸ್ ನ ಮೀಟ್ ಮಾಡ್ಬಿಟ್ಟು ಈ ಹೀರೋಯಿನ್ ಬಗ್ಗೆ ಕೇಳ್ತಾ ಇರ್ತಾನೆ. ಏನಂತ ಅಂದ್ರೆ ಇವಳು ಸ್ವಲ್ಪ ಏನೋ ವೀಕ್ ಆಗಿರೋದ್ ನೋಡ್ಬಿಟ್ಟು ಅವನಿಗೆ ಸ್ವಲ್ಪ ಡೌಟ್ ಬಂದ್ಬಿಡುತ್ತೆ, ಇವಳಿಗೇನೋ ಪ್ರಾಬ್ಲಮ್ ಇದೆ ಅಂತ ಅನ್ಬಿಟ್ಟು ಅದ್ರ ಬಗ್ಗೆ ಕೇಳ್ಬೇಕಾರೆ ಅವಳು ಹೇಳ್ತಾಳೆ ಗ್ರೇಸ್ ತುಂಬಾ ವಿಷಯಗಳು ಅದೇ ಎಲ್ಲ ಎಷ್ಟೊಂದು ಸ್ಕೆಡ್ಯೂಲ್ ಎಲ್ಲ ನನಗೆ ಗೊತ್ತು, ಬಟ್ ಆದ್ರೆ ಎಷ್ಟೊಂದ್ ಕಡೆ ಹೋಗಿದ್ ಬರ್ತಾಳೆ, ಬಟ್ ಅದೆಲ್ಲ ನನಗೆ ಗೊತ್ತಿರಲ್ಲ, ಪರ್ಸನಲ್ ಆಗಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಆಗ ಏನೋ ಒಳಗೂ ಪ್ರಾಬ್ಲಮ್ ಇರ್ಬೇಕು, ನೀನ್ ಆ ವಿಷಯನ ಏನು ಅಂತ ಕಂಡಿಡಿ ಅಂತ ಹೇಳ್ತಾನೆ. ಸರಿ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾ ಇರ್ತಾಳೆ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಅವಳ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಎಲ್ಲಾ ಟ್ರೀಟ್ಮೆಂಟ್ ತಗೋತಾ ಇರ್ತಾಳೆ. ಅವ್ರ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಯಾಕೋ ಕ್ಯೂರ್ ಆಗಂಗೆ ಕಾಣ್ತಾ ಇಲ್ಲ, ಏನಕ್ಕೆ ಅಂದ್ರೆ ಈ ವೈಟ್ ಸೆಲ್ಸ್ ಇದೆಯಲ್ಲ, ಅಂದ್ರೆ ನಿಮ್ಮ ರೋಗ ಏನಾದ್ರು ಇತ್ತು ಅಂದ್ರೆ ಅದು ಕ್ಯೂರ್ ಮಾಡಕ್ಕೆ ವೈಟ್ ಸೆಲ್ಸ್ ಇರುತ್ತೆ, ಆ ರೋಗದ ವೈಟ್ ಸೆಲ್ಸ್ ನಿಮ್ಗೆ ತುಂಬಾ ಕಮ್ಮಿ ಇದೆ, ಅದನ್ನ ಇನ್ಕ್ರೀಸ್ ಮಾಡಕ್ಕೆ ನೀವ್ ಏನಾದ್ರು ಮಾಡ್ಬೇಕು ಅಂತಂತಾಳೆ. ಅವಾಗ ಅಂದಾಗ ಅವಳು ಆಯ್ತು ಡಾಕ್ಟ್ರೆ ನೀವೇನ್ ಮಾಡ್ತೀರಾ ಮಾಡಿ, ನಾನು ಎಲ್ಲದಕ್ಕೂ ರೆಡಿಯಾಗಿದ್ದೀನಿ ಅಂತ ಹೇಳ್ತಾಳೆ. ಅವಾಗ ಇಲ್ಲ ಮೇಡಮ್ ಅದು ಇಲ್ಲಿ ಮಾಡಕ್ಕಾಗಲ್ಲ, ನೀವು ಜರ್ಮನಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಇದನ್ ಕೇಳಿದ್ದು ಹೀರೋನ್ಗೆ ಶಾಕ್ ಆಗ್ಬಿಡುತ್ತೆ. ಅಲ್ಲ ಡಾಕ್ಟ್ರೆ ಏನ್ ಹೇಳ್ತಾ ಇದ್ದೀರಾ, ನಾನು ಈಗಿರೋ ಕೆಲ್ಸದಲ್ಲಿ ಇಂಥ ಸಿಚುವೇಶನ್ ನಾನು ಜರ್ಮನಿಗೆ ಹೋಗಕ್ ಆಗತ್ತಾ, ಅಲ್ಲ ನನಗೆ ಅಲ್ಲೆಲ್ಲ ಹೋಗಿ ನಾನು ಚಿಕಿತ್ಸೆ ತಗೊಳ್ಳೋಷ್ಟು ನಾನು ಫ್ರೀ ಆಗಿಲ್ಲ ಡಾಕ್ಟ್ರೆ, ತುಂಬಾ ಕೆಲ್ಸಗಳಿದೆ ನಂಗೆ ಅಂತ ಹೇಳ್ತಿರ್ತಾಳೆ. ಅವಾಗ ಡಾಕ್ಟರ್ ಹೇಳ್ತಾರೆ ಅಲ್ಲ ಮೇಡಮ್ ನಾ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ, ಯಾಕೆಂದ್ರೆ ನಿಮ್ಗೆ ಇರೋದು ತುಂಬಾ ಸೀರಿಯಸ್ ಆಗಿರೋ ಡಿಸೀಸ್, ಇದ್ರಲ್ಲಿ ಒಂದು 5% ನಿಮ್ಗೆ ಚಾನ್ಸ್ ಇದೆ ಅಂದ್ರೂ ಆ ಚಾನ್ಸ್ ನ ನೀವು ಆಕ್ಯುಪೈ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೇಕು, ನೀವು ಇಷ್ಟೊಂದು ಕೇರ್ಲೆಸ್ ಆಗಿರ್ಬಾರ್ದು, ನಿಮ್ ಕೆಲ್ಸದ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಡಿ, ನೀವು ಅದನ್ನ ಫಸ್ಟ್ ಪಕ್ಕಕ್ಕೆ ಇಟ್ಬಿಟ್ಟು ನೀವು ರೋಗ ವಾಸಿ ಮಾಡ್ಕೊಳ್ಳೋದು ನೋಡಿ ಅಂತ ಹೇಳ್ತಾರೆ. ಆಮೇಲೆ ಈಚೆ ಕಡೆ ಬಂದ್ಬಿಟ್ಟು ಈ ವಿಷಯದ ಬಗ್ಗೆ ಏನೋ ಮಾತಾಡ್ತಾ ಇರ್ತಾರೆ. ಹಂಗೆ ಇದು ರೋಗ ಏನೇನ್ ತಗೋಬೇಕು, ಯಾವ ಟೈಮಲ್ಲಿ ಏನು ಊಟ ಮಾಡ್ಬೇಕು ಅಂತ ಎಲ್ಲ ಹೇಳ್ತಾ ಇರ್ಬೇಕಾರೆ ಪಕ್ಕದಲ್ಲೇ ಆ ಹೀರೋಯಿನ್ ಆಂಟಿ ಬರ್ತಾ ಇರ್ತಾರೆ. ಈ ವಿಷಯ ಮಾತಾಡ್ತಿರೋದನ್ನೆಲ್ಲ ಕೇಳಿಸ್ಕೊಂಡ್ಬಿಡ್ತಾರೆ. ಆಗ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾ ಡೀಟೇಲ್ ಆಗಿ ಕೇಳ್ತಾರೆ. ಹೀರೋಯಿನ್ಗೂ ಏನು ಮಾತಾಡಕ್ ಆಗಲ್ಲ, ಯಾಕೆಂದ್ರೆ ತಗೊಳಕೊಂಡ್ಬಿಟ್ಲು ರೆಡ್ ಆಡಂಗೆ, ಅದರಿಂದ ಎಲ್ಲಾ ವಿಷಯ ಹೇಳ್ಬಿಡ್ತಾಳೆ ಹಿಂಗೆ ಅಂತ. ನನ್ನ ಬ್ರೈನ್ ಅಲ್ಲಿ ಒಂದು ಟ್ಯೂಮರ್ ಇದೆ ಅಂತ ಎಲ್ಲ ಹೇಳಿದಾಗ ಅವರು ಇದೆಲ್ಲ ವಿಷಯ ಕೇಳ್ಬಿಟ್ಟು ತುಂಬಾ ಶಾಕ್ ಆಗ್ಬಿಡುತ್ತೆ. ನೀ ತಲೆಗೆ ಹಾಕೋಬೇಡ, ಇವೆಲ್ಲ ಒಂದು ವಿಷಯನೇ ಅಲ್ಲ, ಯಾಕೆಂದ್ರೆ ನನ್ನ ಫ್ರೆಂಡ್ ಅವಳೆ
ಅವಳಿಗೂ ಈ ತರ ಟ್ಯೂಮರ್ ಇತ್ತು. ಅದರಿಂದ ಡಾಕ್ಟರ್ ಎಲ್ಲ ಹೇಳಿನೇ ಅವಳಿಗೆ ತುಂಬಾ ಟೆನ್ಷನ್ ಮಾಡ್ಬಿಟ್ಟಿದ್ರು. ಬಟ್ ಆದ್ರೆ ಇವಾಗ ನೋಡು, ಇವಾಗ ತುಂಬಾ ಚೆನ್ನಾಗಿ ಅವಳಿಗೇನು ಪ್ರಾಬ್ಲಮ್ ಇಲ್ಲ, ನೀನೆಲ್ಲ ತಲೆಗೆ ಹಾಕೋಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ನಮ್ಮ ಹೀರೋಯಿನ್ಗೆ ಒಂಥರ ನಂಬಿಕೆ ಕೊಡೋ ಮಾತೆಲ್ಲ ಹೇಳ್ತಾ ಇರ್ತಾರೆ. ಆಮೇಲೆ ಎಲ್ಲ ಹೇಳಾದ್ಮೇಲೆ ಇವ ಆಂಟಿಗೂ ಸ್ವಲ್ಪ ತುಂಬಾ ಬೇಜಾರಾಗ್ಬಿಡುತ್ತೆ. ಹೀರೋಯಿನ್ಗೆ ಈ ಚಿಕ್ಕ ವಯಸ್ಸಲ್ಲಿ ಈ ತರ ಪ್ರಾಬ್ಲಮ್ ಇರೋದ್ರಿಂದ ಅವರು ಫೀಲ್ ಮಾಡ್ಕೊಂಡು ನಿನ್ಗೇನು ಆಗಲ್ಲ ಅಂತ ಅನ್ಬಿಟ್ಟು ಹೀರೋಯಿನ್ ಹಗ್ಗೆಲ್ಲ ಮಾಡ್ಬಿಟ್ಟು ಹೇಳ್ತಾ ಇರ್ತಾರೆ. ಹೀರೋಯಿನ್ಗೆ ತುಂಬಾ ಖುಷಿ ಆಗುತ್ತೆ, ಪರವಾಗಿಲ್ಲ ನನ್ನ ಫ್ಯಾಮಿಲಿ ನನ್ನ ಬಗ್ಗೆ ಕೇರ್ ತಗೊಳಕ್ಕೆ ಒಬ್ಬರಾರು ಅವರಲ್ಲ ಅಂತ. ಆಮೇಲೆ ಕಾರಲ್ಲಿ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಇವ್ರಿಗೆ ಈ ವಿಷಯ ಕೇಳಿದ್ಮೇಲೆ ಹೀರೋಯಿನ್ ಬಗ್ಗೆ ಯೋಚನೆ ಮಾಡದೆ ಇರಕ್ಕೆ ಆಗಲ್ಲ. ಯಾಕಂದ್ರೆ ಮೈಂಡ್ ಅಲ್ಲಿ ಹೀರೋಯಿನ್ ಬಿಟ್ರೆ ಇನ್ಯಾರು ಬರ್ತಾನೆ ಇರಲ್ಲ. ತುಂಬಾ ಸಫರ್ ಮಾಡ್ತಿರ್ತಾರೆ, ಪಾಪ ಕಷ್ಟ ಪಡ್ತಿರ್ತಾರೆ. ಪಾಪ ಚಿಕ್ಕ ಹುಡುಗಿ ಈ ತರ ಆಗೋಯ್ತಲ್ಲ ಅಂತ. ಆ ಲೀಲಾ ಅಂತ ಅವ್ರ ಯಾವ್ದೋ ಫ್ರೆಂಡ್ ಇದ್ರು, ಈ ಟ್ಯೂಮರ್ ಇತ್ತು ಅಂತ ಹೇಳಿದ್ರಲ್ಲ ಹೀರೋಯಿನ್ ಹತ್ರ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಈ ಏನಾಯ್ತು ಅನ್ನೋ ವಿಷಯ ಕೇಳೋಣ ಅಂತ ಫೋನ್ ಮಾಡಿದ್ರೆ ಅವ್ರಿಗೆ ಹೋಗೋದಿಲ್ಲ, ಕನೆಕ್ಟೇ ಆಗಲ್ಲ. ಸರಿ ಏನ್ ಮಾಡೋದು ಅಂತ ಗೊತ್ತಾಗದೆ ಅವ್ನ ಇನ್ನೊಂದ್ ಫ್ರೆಂಡಿಗೆ ಫೋನ್ ಮಾಡ್ಬಿಟ್ಟು, ಲೀಲಾ ನಂಬರ್ ಏನೋ ಚೇಂಜ್ ಮಾಡ್ಬಿಟ್ಲ ಏನೋ, ಅವಳ ನಂಬರ್ ಇದ್ರೆ ಕೊಡು ಅಂತಂತಾರೆ. ಅವ್ರು ಹೇಳ್ತಾರೆ, ನಿಂಗ್ ವಿಷಯನೇ ಗೊತ್ತಿಲ್ವಾ, ಲೀಲಾ ಸತ್ತೋಗ್ಬಿಟ್ಲು ಕಣೆ ಅಂತ. ಏನು ಲೀಲಾ ಸ್ವಲ್ಪ ಸಿಗ್ತಾ ಇರಲ್ಲ, ಅದ್ ಹೆಂಗ್ ಆಗಕ್ ಸಾಧ್ಯ ಅಲ್ಲ, ಅವ್ಳಿಗೆ ಎಲ್ಲಾ ತರ ಟ್ರೀಟ್ಮೆಂಟ್ ತಗೋತಾ ಇದ್ಲು ತಾನೆ, ಅದ್ ಹೆಂಗ್ ಅವಳು ಸತ್ತೋದ್ಲು, ನನ್ಗೆ ಒಂದ್ ವಿಷಯನೂ ಗೊತ್ತಾಗ್ಲಿಲ್ಲ ಸತ್ತೋಗಿದ್ದು ಅಂತ ಅನ್ಕೊಂಡು ಸಖತ್ ಬಿಕ್ಲಿಸ್ ಎಲ್ಲ ಅಳ್ತಾ ಇರ್ತಾರೆ. ಏನಕ್ಕೆ ಇವ್ರು ಅಳ್ತಾವ್ರೆ ಅಂದ್ರೆ ಆ ಲೇಡಿ ಸತ್ತೋದ್ರು ಅನ್ನೋ ಫೀಲಿಂಗ್ ಇಲ್ಲ, ಹೀರೋಯಿನ್ ಆ ಸ್ಟೇಜ್ ಅಲ್ಲಿ ಹಾಕ್ಬಿಟ್ಟು ನೋಡ್ಬಿಟ್ಟಿದ್ರು, ಅದರಿಂದ ಆ ಮೈಂಡ್ ಸೆಟ್ ನ ಚೇಂಜ್ ಮಾಡಕ್ ಆಗ್ತಿಲ್ಲ. ಹೀರೋಯಿನ್ ಸತ್ತೋಗ್ಬಿಡ್ತಾಳೆ ಡಿಸೀಸ್ ಇಂದ ಅಂತ ಅವ್ರಿಗೆ ಅನ್ಸ್ಬಿಟ್ಟಿರೋದ್ರಿಂದ ಕಂಟ್ರೋಲ್ ಮಾಡಕ್ ಆಗದೆ ತುಂಬಾ ಅಳ್ತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಈ ಝ್ಯಾಂಗ್ ನ ತಾತ ಅಂತ ತೋರಿಸ್ತಾರೆ. ಈ ಝ್ಯಾಂಗ್ ಒಂಥರ ಮ್ಯೂಸಿಯಂ ತರ ಏನೋ ಇಟ್ಕೊಂಡಿರ್ತಾನೆ, ಅಂದ್ರೆ ಈ ಡ್ರಾಯಿಂಗ್ ಕಲೆಕ್ಷನ್ ತರ ಇಟ್ಕೊಂಡಿರ್ತಾನೆ. ಈ ತಾತಾಗೆ ಈ ಡ್ರಾಯಿಂಗ್ಸ್ ಎಲ್ಲ ತುಂಬಾ ಇಷ್ಟ, ಅಂದ್ರೆ ಎಷ್ಟೊಂದು ತುಂಬಾ ಕೋಟಿ ಎಲ್ಲ ಬೆಲೆ ಬಾಳಕ್ ಪೇಂಟಿಂಗ್ಸ್ ಡ್ರಾಯಿಂಗ್ಸ್ ಎಲ್ಲ ಇರುತ್ತೆ, ಅಂತದ್ ಕಂಡ್ರೆ ತುಂಬಾ ಇಷ್ಟ. ಅದ್ರಲ್ಲಿ ಒಂದು ಡ್ರಾಯಿಂಗ್ ನ ನೋಡ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಇವಂದಾಗ ಇಂಥ ಡ್ರಾಯಿಂಗ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ, ನಿಂಗೆ ಒಂದ್ ವಿಷಯ ಗೊತ್ತಾ, ನಾ ಈ ತರ ಕಲೆಕ್ಟ್ ಮಾಡಿ ತುಂಬಾ ಇಟ್ಟಿದ್ದೀನಿ ಅಂತ ಏನೋ ಹೇಳ್ತಾ ಇರ್ತಾರೆ. ಆಗ ಏನು ಒಂದ್ ವಿಷಯದ ಬಗ್ಗೆ ಯೋಚನೆ ಮಾಡ್ತಾನೆ. ಏನಂತಂದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಇವರು ಬಂದ್ಬಿಟ್ಟು ಇವ್ನ ಸ್ಕೂಲಲ್ಲಿ ಬಂದು ಸ್ಪೀಚ್ ಎಲ್ಲ ಕೊಟ್ಟಿರ್ತಾರೆ. ಏನಕ್ಕೆ ಅಂದ್ರೆ ಒಂಥರ ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ, ಅವಾಗ ಮಕ್ಳಿಗೆ ಒಂಥರ ಪ್ರೋಗ್ರಾಮ್ ನಿ ಸ್ಪೀಚ್ ಕೊಡಕ್ ಹೇಳಿರ್ತಾರೆ, ಇವರು ಬಂದ್ ಕೊಟ್ಟಿರ್ತಾರೆ. ಆ ಕೊಟ್ಟಿದಾಗ ಇವನು ಮಧ್ಯದಲ್ಲಿ ನಿಂತಿರ್ತಾನೆ. ಏನ್ ಹೇಳಿರ್ತಾರೆ ಅಂದ್ರೆ, ನಿಮ್ ಥಿಂಕಿಂಗ್ ಎಲ್ಲ ದೊಡ್ಡದಾಗಿದ್ರೇನೆ ನೀವು ದೊಡ್ಡದಾಗ ಅಚೀವ್ ಮಾಡಕ್ ಆಗ್ಲಿಲ್ಲ ಅಂದ್ರು ಸ್ವಲ್ಪ ಕಮ್ಮಿ ಆಗಾರು ಮಾಡ್ಬೋದು ಅಂತ ಏನೇನೋ ಅಡ್ವೈಸ್ ಕೊಟ್ಟಿರ್ತಾರೆ. ಆ ತರ ಮಾತಾಡ್ಕೊಂಡು ಇವೆಲ್ಲ ವಿಷಯನು ಅವನು ಬಾಯ್ ಬಿಟ್ಕೊಂಡು ಕೇಳಿರ್ತಾನೆ ಆ ಟೈಮ್ಲಿ. ಆಮೇಲೆ ಸಡನ್ ಆಗಿ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ, ಸರ್ ನಿಮ್ಗೆ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ, ಏನಿಲ್ಲ ನಾನು ಈ ಪೇಂಟಿಂಗ್ ನ ನಿಮ್ಗೆ ಗಿಫ್ಟ್ ಮಾಡ್ಬೇಕು ಅಂತಿದ್ದೀನಿ ಅಂತಾನೆ. ಇದನ್ ಕೇಳಿದ್ರೆ ಅವ್ರಿಗೆ ಸಕ್ಕ ಶಾಕ್ ಆಗ್ಬಿಡುತ್ತೆ. ಯಾಕೆಂದ್ರೆ ಆ ಪೇಂಟಿಂಗ್ ಇದೆಯಲ್ಲ ಅದ್ ಎಷ್ಟು ಕೋಟಿಗೆ ಹೋಗುತ್ತೋ ಅಂತಾನು ಹೇಳಕ್ಕಾಗಲ್ಲ, ಆ ಲೆವೆಲ್ ಕೋಟಿಗೆ ಹೋಗುತ್ತೆ. ಅದನ್ನ ಕೇಳಿದ್ರೆ ಅವ್ರು ತುಂಬಾ ಶಾಕ್ ಆಗ್ಬಿಟ್ಟು, ಏನ್ ಹೇಳ್ತಾ ಇದೀಯಾ, ಇದು ಎಷ್ಟು ಕೋಟಿಗೆ ಹೋಗುತ್ತಾ ಗೊತ್ತಾ, ನಿನ್ಗೆ ಎಷ್ಟು ವ್ಯಾಲ್ಯೂ ಇದೆ ಗೊತ್ತಾ, ನೀ ಏನ್ ಹಿಂಗೆ ನಾರ್ಮಲ್ ಆಗಿ ಹೇಳ್ತಿದ್ಯಾ ಅಂದಾಗ, ಹೌದು ಸರ್ ನೀವು ನನಗೆ ಆ ಟೈಮ್ ನನಗೆ ತುಂಬಾ ಅಡ್ವೈಸ್ ಕೊಟ್ರೆ, ನೀವು ಕೊಟ್ರೆ ಆ ಅಡ್ವೈಸ್ ಇಟ್ಕೊಂಡೆ ನಾ ಈ ಲೆವೆಲ್ ಬಂದಿರೋದು ಹೇಳ್ಬೇಕು ಅಂದ್ರೆ, ಅದರಿಂದ ನಾನು ಈ ಪೇಂಟಿಂಗ್ ನ ನಿಮ್ಗೆ ಕೊಡ್ಬೇಕು ಅಂತ ಆಸೆ ಪಡ್ತೀನಿ ಅಂತಾನೆ. ಅದನ್ನ ಕೇಳಿದ್ದೆ, ನೀನು ಆ ಸ್ಕೂಲಲ್ಲಿ ಓದ್ದ ನೀನು, ಹೌದಾ ಅಂತ ಅಂದ್ಬಿಟ್ಟು ಎಲ್ಲಾ ವಿಷಯ ಗೊತ್ತಾದ್ಮೇಲೆ ಸ್ವಲ್ಪ ಖುಷಿ ಪಡ್ತಾ ಇರ್ತಾರೆ ತಾತ. ಇವ್ನ ಏನ್ ಮಾಡ್ತಾವನೆ ಅಂದ್ರೆ, ಈ ತರ ಎಷ್ಟೊಂದು ಚೆನ್ನಾಗಿರೋ ವಿಷಯ ಎಲ್ಲ ಅವ್ನಿಗೆ ತಾತ ಕೊಟ್ಟಿ ಅವನ ಹತ್ರ ಕ್ಲೋಸ್ ಆಗಕ್ಕೆ ಟ್ರೈ ಮಾಡ್ತಾವನೆ ಅನ್ನೋ ವಿಷಯ ಮಾತ್ರ ಅರ್ಥ ಆಗ್ತಾ ಇದೆ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಹೀರೋಯಿನ್ ಆಂಟಿ ಆಮೇಲೆ ಹೀರೋಯಿನ್ ನ ತೋರಿಸ್ತಾರೆ. ಅವ್ರಿಬ್ರು ಹಿಂಗೆ ಮನೆಗೆ ಬರ್ಬೇಕಾದ್ರೆ ಅವ್ರು ಕೇಳ್ತಾ ಇರ್ತಾರೆ, ಅಲ್ಲ ನೀನು ಈ ವಿಷಯದ ಬಗ್ಗೆ ಯಾರಿಗಾರ ಹೇಳ್ದ ಅಂದಾಗ, ಇಲ್ಲ ಆಂಟಿ ಯಾರಿಗೂ ಹೇಳಿಲ್ಲ, ನನ್ನ ಹಸ್ಬೆಂಡ್ ಮಾತ್ರ ಗೊತ್ತು ಅಂತಾನೆ. ನೀವು ಯಾರಿಗೂ ಹೇಳಕ್ ಹೋಗ್ಬಿಡಿ ಅಂದಾಗ, ಏನಕ್ಕೆ ಅಂದಾಗ, ನನ್ಗೆ ಅದೇನೋ ಹಿಡಿಸ್ತಾ ಇಲ್ಲ ಹೇಳ್ಬೇಕು ಅಂತ ಅನಿಸ್ತಿಲ್ಲ ಅದರಿಂದ ಅಂತ ಹೇಳ್ತಾಳೆ. ಸರಿ ಅಂತ ಅಂದ್ಬಿಟ್ಟು, ಹಾಗಾದ್ರೆ ನೀನ್ ಜರ್ಮನಿಗೆ ಹೋಗ್ಬೇಕು ಅಂದ್ರೆ ನಾನು ಬರ್ತೀನಿ ಬಾ ಅಂದಾಗ, ಇಲ್ಲ ಆಂಟಿ ನಾನು ಒಬ್ನೇ ಹೋಗ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳ್ತಾಳೆ. ಬಟ್ ಒಳಗಡೆ ಭಯ ಇದೆ, ಬಟ್ ಆದ್ರೆ ತೋರ್ಸ್ಕೋಬಾರ್ದು ಅಂತ, ಯಾರ ಹತ್ರನೂ ಹೆಲ್ಪ್ ಕೇಳಬಾರ್ದು, ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ. ಸರಿ ನೀ ಹಸ್ಬೆಂಡ್ ಯಾರೋ ಕರ್ಕೊಂಡು ಹೋಗು ಅಂದ್ರೆ, ಇಲ್ಲ ಅವ್ರಿಗೆ ಬೇರೆ ಕೆಲಸ ಇರುತ್ತೆ, ಯಾಕೆ ಯಾರಿಗೂ ಡಿಸ್ಟರ್ಬ್ ಮಾಡ್ಕೊಂಡು ನಾನು ಒಬ್ನೇ ಹೋಗಿದ್ ಬರ್ತೀನಿ ಅಂತಾಳೆ. ಅವಾಗ ಹೀರೋ ಹತ್ರ ಬಂದ್ಬಿಟ್ಟು, ನೋಡಿ ಈ ತರ ಅಂತವಳೆ, ನಿನ್ಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ಅಂದಾಗ, ಹೌದಾ ನಿಮ್ಗೂ ಹೇಳದ್ಲ, ಅಲ್ಲ ಅವಳೇ ಒಬ್ಳೆ ಹೋಗ್ಬೇಕು ಅಂತ ಅಂತವಳೆ, ಅದಕ್ಕೆ ನಾ ಏನ್ ಮಾಡಕ್ಕಾಗತ್ತೆ, ಹೋದ್ರೆ ಹೋಗ್ಲಿ ಬಿಡಿ ಅಂತ ಅಂದ್ಬಿಟ್ಟು ಒಂಥರ ನೆಗ್ಲೆಕ್ಟ್ ಮಾಡಂಗ್ ಹೇಳ್ಬಿಟ್ಟು ಹೋಗ್ತಾನೆ. ಹೀರೋಯಿನ್ ಆಂಟಿಗೆ ಅರ್ಥನೇ ಆಗಲ್ಲ, ಅಲ್ಲ ಇವನೇನು ಅವಳು ನೋಡಿದ್ರೆ ಆ ತರ ಮಾತಾಡ್ತಾನೆ, ಇವ್ನ್ ನೋಡಿದ್ರೆ ಈ ತರ ಮಾತಾಡ್ತಾರೆ, ಏನು ಅರ್ಥನೇ ಆಗ್ತಿಲ್ವಲ್ಲ ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ. ಬಟ್ ಎಲ್ಲ ಆದ್ಮೇಲೆ ಹೀರೋಗೆ ಮನ್ಸು ಕೇಳಲ್ಲ, ಅದರಿಂದ ಫೋನ್ ಮಾಡಿ ಟ್ರೈ ಮಾಡ್ತಾನೆ, ಬಟ್ ಹೋಗೋದಿಲ್ಲ. ಸರಿ ಅಂತ ಅನ್ಬಿಟ್ಟು ಅವ್ನ ಫ್ರೆಂಡ್ ಜೊತೆ ಡ್ರಿಂಕ್ಸ್ ಮಾಡ್ತಾ ಕೂತಿದ್ದಾಗ ಅವ್ರ ಫ್ರೆಂಡ್ ಮಾತಾಡ್ತಾ ಇರ್ತಾರೆ, ಏನು ನೀನು ಯಾವಾಗ್ಲಾರು ನೀನ್ ಎಂತಿ ಬಿಸ್ನೆಸ್ ಟ್ರಿಪ್ ಅಂದ್ಬಿಟ್ಟು ಎಲ್ಲಾರು ಹೋದ್ರೆ ನೀನು ತುಂಬಾ ಖುಷಿ ಪಟ್ಕೊಂಡು ಇಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಮನೆಗೆ ಹೋಗದೆ
ತಿರುಗ್ತಾ ಇದ್ದೆ, ಇವತ್ತೇನು ಇಷ್ಟೊಂದು ಡೆಲ್ ಆಗಿದ್ಯಾ ಅಂದಾಗ ಏನಿಲ್ಲ ಯಾಕೋ ಸ್ವಲ್ಪ ಮೂಡ್ ಸರಿ ಇಲ್ಲ ಅಷ್ಟೇ ಅಂತ ಏನೋ ಹೇಳ್ತಾ ಇರ್ಬೇಕಾದ್ರೆ ಅವ್ನ್ ಫೋನ್ ಏನೋ ಮಾಡ್ತಾ ಇರ್ತಾನೆ. ಆ ಫೋನ್ಲಿ ಚೆಕ್ ಮಾಡೋದ್ ನೋಡಿದ್ರೆ ಏನಂತಂದ್ರೆ ಆ ಫೋನ್ಲಿ ಜರ್ಮನಿ ವೆದರ್ ಹೆಂಗಿದೆ ಅಂತ ನೋಡ್ತಾ ಇರ್ತಾನೆ. ಇದನ್ ಕೇಳಿದ್ದೆ, ಓಹೋ ನೀನ್ ಎಂತಿಗೆ ಏನು ಆಗ್ಬಾರ್ದು, ಅವಳಿಗೆ ಏನಾರ ಜ್ವರ ಗಿರ ಬರುತ್ತೆ ಅಂದ್ಬಿಟ್ಟು ವೆದರ್ ಎಲ್ಲ ಚೆಕ್ ಮಾಡ್ತಿದ್ಯಾ, ನೀ ಅಂತ ಪ್ರೀತಿ ಬಂದ್ಬಿಡ್ತಾ ನೀನ್ ಎಂತಿ ಮೇಲೆ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇರ್ತಾನೆ. ನಮ್ ಹೀರೋ ಏನು ಮಾತಾಡಕ್ ಆಗಲ್ಲ, ಅವನ್ಗೆ ಸ್ವಲ್ಪ ತಗ್ಲಾಕೊಂಡಂಗ ಆಗ್ಬಿಡ್ತಲ್ಲ, ಏನೋ ಮಾತಾಡಿದ್ರು ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾನೆ. ಹಂಗೆ ನೆಕ್ಸ್ಟ್ ಸೀನ್ ಇಲ್ಲಿ ನಮ್ ಹೀರೋಯಿನ್ ಜರ್ಮನಿಗೆ ಬಂದ್ ಇಳಿತಾಳೆ. ಆಮೇಲೆ ಅವಳಿಗೆ ಏನೇನ್ ಟ್ರೀಟ್ಮೆಂಟ್ ಮಾಡ್ಬೇಕು ಅದೇ ವೈಟ್ ಸೆಲ್ಸ್ ನ ಇನ್ಕ್ರೀಸ್ ಮಾಡಕ್ಕೆ ಅವರು ಸ್ಟಾರ್ಟ್ ಮಾಡಿದ್ರೆ ಈ ಕಡೆ ಹೀರೋನ್ ತೋರಿಸ್ತಾರೆ. ಹೀರೋ ಕೂತ್ಕೊಂಡು ಅವಳಿಗೆ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಆಮೇಲೆ ಏನೇನೋ ಇತ್ತಲ್ಲ ಎಲ್ಲ ಗ್ಯಾಪಿಸ್ಕೊಂತ ಇರ್ತಾನೆ. ಆಮೇಲೆ ಗ್ಯಾಪಿಸ್ಕೊಂಡು ಈ ರೀಸೆಂಟ್ ಆಗಿ ನಡೆದ ಇಂಟರ್ವ್ಯೂಲಿ ಅವಳು ಏನೇನೋ ಮಾತಾಡಿರ್ತಾಳೆ, ಆ ವಿಡಿಯೋನ ನೋಡ್ತಾ ಕೂತಿದ್ದಾಗ ಅವಳು ಲಾಸ್ಟ್ಲಿ ಒಂದು ಏನೋ ಮಾತಾಡಿರ್ತಾಳೆ. ಏನ್ ಬಗ್ಗೆ ಅಂದ್ರೆ ಒಬ್ರು ರಿಪೋರ್ಟರ್ ಕೇಳಿರ್ತಾರೆ, ಅಲ್ಲ ಮೇಡಮ್ ನಿಮ್ಗೆ ಫ್ಯೂಚರ್ ಏಮ್ ಇದೆ ನಿಮ್ಗೆ ಅಂತ. ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ನಾನು ಎಲ್ರಿಗಿಂತ ಫಸ್ಟ್ ಬರ್ಬೇಕು ಅಂತ ಏನೋ ಹೇಳಿರ್ತಾಳೆ. ಆಗ ಹೌದಾ ಮೇಡಮ್ ಒಂದ್ ನಿಮಿಷ, ನಿಮ್ಗೆ ಈ ತರ ಎಷ್ಟೊಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತಿದ್ದೀರಲ್ಲ ಅದೆಲ್ಲ ನಿಮ್ಗೆ ಅನ್ಕೊಂಡಾಗೆಲ್ಲ ಕಂಪ್ಲೀಟ್ ಆಗ್ಬಿಡ್ತು ಅಂತ ಅನ್ಕೊಳ್ಳಿ, ಆವಾಗ ನಿಮ್ಗೆ ಏನಿರುತ್ತೆ, ನಿಮ್ಗೆ ಏನ್ ಮಾಡ್ಬೇಕು ಅಂತ ಅನ್ಸ್ತಿರುತ್ತೆ ಅಂದಾಗ ಅವಳು ಹೀರೋಯಿನ್ ಹೇಳ್ತಾಳೆ, ನಾನು ನನ್ನ ಹಸ್ಬೆಂಡ್ ಜೊತೆ ಡೈಲಿ ಡೇಟಿಂಗ್ ಹೋಗ್ಬೇಕು, ನನ್ನ ಹಸ್ಬೆಂಡ್ ಜೊತೆನೆ ಇರ್ಬೇಕು, ನನ್ನ ಹಸ್ಬೆಂಡ್ ಜೊತೆ ನಾನು ತುಂಬಾ ಯಾವಾಗ್ಲೂ ನನ್ನ ಹಸ್ಬೆಂಡ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಎಲ್ಲಾ ವಿಷಯ ಹೇಳಿರ್ತಾಳೆ. ಬಟ್ ಅವಳು ಹೇಳ್ತಿರೋದ್ ನೋಡಿದ್ರೆ ಫೇಸ್ಲಿ ಒಂದು ಚೂರು ಚೇಂಜಸ್ ಇರಲ್ಲ, ಒಂಥರ ಫೀಲಿಂಗ್ ಇಂದಾನೆ ಹೇಳ್ದಂಗ್ ಇರುತ್ತೆ. ಈ ವಿಷಯ ನೋಡಿದ್ಮೇಲೆ ಹೀರೋನ್ಗೆ ರಿಯಲೈಸ್ ಆಗುತ್ತೆ, ಅವಳು ನನ್ನ ಬೇರೆ ತರ ಟ್ರೀಟ್ ಮಾಡಲ್ಲ, ಅವಳಿಗೂ ನನ್ ಕಂಡ್ರೆ ಇಷ್ಟ ಇದೆ ಅನ್ನೋ ವಿಷಯ ಗೊತ್ತಾದ್ಮೇಲೆ ಅವನ್ಗೆ ಸ್ವಲ್ಪ ಫೀಲ್ ಆಗ್ಬಿಡುತ್ತೆ, ಹೋಗ್ಲೇಬೇಕು ಅಂತ ಅನ್ಬಿಟ್ಟು ಅವನು ಕಾರ್ ಹತ್ಕೊಂಡು ರೆಡಿ ಆಗ್ತಾ ಇರ್ತಾನೆ ಹೀರೋಯಿನ್ ಮೀಟ್ ಮಾಡಕ್ಕೆ. ಆಮೇಲೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಎಲ್ಲಾನು ವಿಷಯ ಕೇಳ್ತಾ ಇರ್ತಾಳೆ, ಯಾಕಂದ್ರೆ ಇಷ್ಟೊಂದು ಚೆಕ್ಅಪ್ ನಡೀತಲ್ಲ ಅದ್ರ ಬಗ್ಗೆ ಹೇಳ್ಬೇಕಾರೆ, ನಿಮ್ ಬ್ರೈನ್ ಇರೋ ಆ ಸೆಲ್ ಅದು ಕ್ರಿಯೇಟ್ ಆಗಿರೋದು ಆ ಡಿಸೀಸ್ ಗಂಟಿದೆಯಲ್ಲ ಅದನ್ನ ನಾವು ತೆಗಿಬಹುದು, ಆದ್ರೆ ನಿಮ್ಗಿರೋ ವೈಟ್ ಸೆಲ್ಸ್ ತುಂಬಾ ಕಮ್ಮಿ ಇದೆ, ಅದನ್ನ ನೀವು ಇನ್ಕ್ರೀಸ್ ಮಾಡಿದ್ರೆ ನಾವು ಆರಾಮ್ಸೆ ತೆಗಿಬಹುದು, ಇಲ್ಲ ಅಂದ್ರೆ ಮಧ್ಯದಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ನೀ ಇನ್ಕ್ರೀಸ್ ಆಗೋ ಟೈಮ್ ನಿಮ್ಗೆ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಾರೆ. ಇದನ್ ಕೇಳಿದ್ರೆ ಹೀರೋಯಿನ್ ಹಾಗಾದ್ರೆ ಇವಾಗ್ಲೇ ತೆಗೆದ್ಬಿಡಿ ಡಾಕ್ಟರ್, ಯಾಕೆಂದ್ರೆ ನಾನ್ ಮುಂದೆ ಸಫರ್ ಮಾಡಕ್ ಆಗಲ್ಲ ಅಂತಾಳೆ. ಆಗ ಅಲ್ಲ ಮೇಡಮ್ ಮುಂದೆ ಸಫರ್ ಮಾಡೋದಲ್ಲ, ಇವಾಗ ನಾ ತೆಗೆದ್ರು ಒಂದೇ, ನಿಮ್ನ ಹಂಗೆ ಬಿಟ್ಟಿದ್ರು ಒಂದೇ, ಬಟ್ ಬಿಟ್ಟಿದ್ದಕ್ಕೆ ನಿಮ್ಗೆ ಆಗುತ್ತಾ ಅನ್ನೋದು, ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅನ್ನೋದು ನಾ 100% ಹೇಳಕ್ಕಾಗಲ್ಲ, ಆಗದೇನು ಇರ್ಬೋದು. ಅದರಿಂದ ನಾನು ಹೇಳ್ತಾ ಇದೀನಿ, ನೀವು ಆ ವೈಟ್ ಸೆಲ್ಸ್ ಇನ್ಕ್ರೀಸ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಆಪರೇಷನ್ ನಡೆಯುತ್ತೆ ಅಂತ ಹೇಳ್ತಾರ ಡಾಕ್ಟರ್. ಆಗ ಸರಿ ಅಂತ ಅನ್ಬಿಟ್ಟು ಅದನ್ನ ಕೇಳಿದ್ಮೇಲೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ, ಇಷ್ಟು ದೂರ ಬಂದು ಕೆಲಸ ಆಗ್ಲಿಲ್ವನ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಅಲ್ದೆ ಸುತ್ತಮುತ್ತ ಜಾಗ ನೋಡಕ್ಕೆ ಅಂತ ಹೋಗಿರ್ತಾಳೆ. ಹಂಗೆ ವಾಕ್ ಮಾಡ್ತಾ ಹೋಗ್ತಿರ್ತಾಳೆ, ಬಟ್ ಇವಳು ಹಾಕಿರೋ ಹೀಲ್ಸ್ ಅವಳಿಗೆ ಕಾಲ್ ನೋವು ಬರ್ತಾ ಇರುತ್ತೆ. ಅವಾಗ ಏನ್ ಮಾಡ್ತಾಳೆ, ಇಲ್ಲಿ ಹೀಲ್ಸ್ ಇಂದ ನನಗೆ ಕಂಫರ್ಟಬಲ್ ಆಗೇ ಇಲ್ಲ ಅಂತ ಅನ್ಬಿಟ್ಟು ಗೊಣಿಕೊಂಡೆ ಕೂತ್ಕೋತಾ ಇರ್ಬೇಕಾದ್ರೆ ನಮ್ ಹೀರೋ ಸಡನ್ ಆಗಿ ಬರ್ತಾನೆ, ಅಲ್ಲ ನಿಂಗೆ ಎಷ್ಟ್ ಸರಿ ಹೇಳಿದೀನಿ ನಿನ್ಗೆ ಹೀಲ್ಸ್ ಹಾಕೊಂಡ್ರೆ ಕಾಲ್ ನೋವು ಬರುತ್ತೆ ಅಂತ, ಅದರಿಂದನೇ ತಾನೇ ನಾನು ಅವತ್ತು ಶೂ ಕೊಡಿಸ್ತೆ ಅಂತ ಅನ್ಬಿಟ್ಟು ಕೊಡ್ಸೋದಲ್ದೆ ಅದ್ ಕೈಯಿಂದಾನೇ ಎತ್ಕೊ ಬಂದು ಅವಳ ಕಾಲ್ಗೆ ಹಾಕ್ಬಿಟ್ಟು, ನೋಡು ನೀನು ನನಗೆ ಹೇಳ್ದೇನೆ ಬಂದ್ಬಿಡ್ತೀನಿ ಅಂತ ನೀ ಹಿಂಗ ಹೇಳ್ಕೊಂಡೆ, ಅಲ್ಲ ಒಂದ್ ವಿಷಯ ನಂಗೆ ಅರ್ಥ ಆಗ್ತಿಲ್ಲ, ನಾನು ಹಿಂಗ್ ಹೇಳ್ದೆ ತಾನೆ ನಾನು ನಿನ್ ಜೊತೆನೆ ಇರ್ತೀನಿ, ನಿನ್ ಎಲ್ಲಾನು ನಾ ಮಾಡ್ಕೊಡ್ತೀನಿ ಅಂತ, ನೀ ಯಾಕೆ ನಾನು ಬಿಟ್ಬಿಟ್ಟು ಬಂದೆ ಅಂತ ಫೀಲ್ ಮಾಡಿ ಹೇಳ್ತಾ ಇರ್ತಾನೆ. ಇಷ್ಟೊತ್ತು ನಮ್ ಹೀರೋಯಿನ್ ಸ್ವಲ್ಪ ಬೇಜಾರ್ಲೇ ಇರ್ತಾಳೆ. ಅದರಿಂದ ಏನ್ ಮಾಡ್ತಾಳೆ, ಈ ಮಾತಾಡ್ತಿರೋದೆಲ್ಲ ವಿಷಯ ಕೇಳಿದ್ಮೇಲೆ ಅವಳಿಗೆ ಫ್ಲಾಶ್ ಆಗುತ್ತೆ, ನನ್ನ ಹಸ್ಬೆಂಡ್ ನನ್ನ ಇಷ್ಟು ವರ್ಷ ಆದ್ಮೇಲೂ ನನ್ನ ಪ್ರೀತಿ ಮಾಡೋದಂತೂ ಬಿಡಲ್ಲ ಅಂತ ಅನ್ಬಿಟ್ಟು ಖುಷಿಯಿಂದ ಹಗ್ ಮಾಡ್ಕೊಂತಾಳೆ. ಇಲ್ಲಿ ಈ ಜಾಗದಲ್ಲಿ ಇಬ್ರು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇವ್ರ ಜಗಳ ನಿಂತೋದಂಗೆ ತೋರಿಸ್ತವ್ರೆ, ಇಬ್ರು ಒಪ್ಕೊಂಡ್ಬಿಟ್ರು ನಂಗೆ ತೋರಿಸ್ತವ್ರೆ. ಸೊ ಹಂಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದ್ ಸೀನ್ ನ ತೋರಿಸ್ತಾರೆ. ಹೀರೋಯಿನ್ ಒಂದು ಕಾರ್ ಬರ್ಬೇಕಾದ್ರೆ ನಿದ್ದೆ ಮಾಡ್ಬಿಟ್ಟಿರ್ತಾಳೆ. ಅದೇ ಹೇಳಿರ್ತಾಳಲ್ಲ, ಆ ಕೈ ರೇಖೆ ತುಂಬಾ ಹತ್ತಾಗಿರೋದ್ರಿಂದ ನನ್ನ ಲೈಫ್ ತುಂಬಾ ಚಿಕ್ಕದಾಗಿದೆ ಅಂತ. ಅದನ್ನ ಕೇಳಿರೋದ್ರಿಂದ ಹೀರೋ ಏನ್ ಮಾಡ್ತಾನೆ, ಅವಳ ಕೈ ಹಂಗೆ ಇಟ್ಕೊಂಡ್ ಮನ್ಗಿರೋದ್ ನೋಡ್ಬಿಟ್ಟು ಆ ಪೆನ್ ತಗೊಂಡು ಅದನ್ನ ಸ್ವಲ್ಪ ಎಳೆದು ಬರ್ದ್ಬಿಟ್ಟು ನಗ್ತಾನು ಇರ್ತಾನೆ. ಅಂದ್ರೆ ನಿನ್ ಲೈಫ್ ಎಳಿಯಕ್ಕೆ ನಾ ಇದೀನಿ, ನಿನ್ಗೇನು ಆಗಲ್ಲ ಅಂತ ಒಂಥರ ಇಂಡೈರೆಕ್ಟ್ ಆಗಿ ಹೇಳಿರ್ತಾನೆ ಹೀರೋ. ಹಂಗ ಅಂದ್ಬಿಟ್ಟು ಆ ಕೈಲಿ ಬರ್ದಿರೋದೇ ಹೀರೋನೇ, ಅದನ್ನ ಈ ಸೀನ್ಲಿ ತೋರಿಸ್ತಾರೆ. ಸೊ ಇವತ್ತು ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಿಟ್ರಲಿ ನನ್ನ ವಿಡಿಯೋಸ್ ತುಂಬಾ ಜನ ನೋಡ್ತಾವ್ರೆ, ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಿಲ್ಲ. ನೋಡಿ ಎಷ್ಟು ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.